ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಆಧುನಿಕ ಭಾರತದ ಇತಿಹಾಸದ ಈ ಒಂದು ಕೋರ್ಸಲ್ಲಿ ಈಗ 9 ಚಾಪ್ಟರ್ಗಳು ಮುಗಿಸಿದರೆ ಇವತ್ತು 10ನೇ ಚಾಪ್ಟರ್ ಬಗ್ಗೆ ಚರ್ಚೆ ಮಾಡೋಣ. 10ನೇ ಚಾಪ್ಟರ್ಲಿ ಇವತ್ತು 3 ಟಾಪಿಕ್ಗಳಿದೆ, 3 ವಿಷಯಗಳಿದೆ. ಒಂದು ಅಖಿಲ ಭಾರತ ಖಾದಿ ಮಂಡಳಿ, ನೆಕ್ಸ್ಟ್ ಇನ್ನೊಂದು ಸೈಮನ್ ಆಯೋಗ, ಅದಾದಮೇಲೆ ಇನ್ನೊಂದು ನೆಹರು ವರದಿ 1928. ಇವಿಷ್ಟು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡ್ತಾ ಹೋಗ್ತೇನೆ. ಫಸ್ಟ್ ನೋಡಿ, ಅಖಿಲ ಭಾರತ ಖಾದಿ ಮಂಡಳಿ. ಆಕ್ಚುಲಿ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ, ಇದು ಮುಂದಿನ ತರಗತಿಯಲ್ಲಿ ಹೇಳ್ತೀನಿ ನಾನು ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಅಂತೇಳಿ. ಅಖಿಲ ಭಾರತ ಖಾದಿ ಮಂಡಳಿ, ಖಾದಿ ನೋಡಿ, ಖಾದಿ ಭಾಳ ಇಂಪಾರ್ಟೆಂಟ್ ಇದೆ. ನಾನು ನಿಮ್ಗೆ ಹೇಳಿದ್ದೆ 1922ರಲ್ಲಿ ಚೌರಿ ಚೌರ ಘಟನೆ ನಂತರ ಗಾಂಧೀಜಿ ಜೈಲಿಗೆ ಹೋಗಿದ್ರು, ಮುಂದೆ 24ರಲ್ಲಿ ವಾಪಸ್ ಬಂದರು ಅಂತ ಹೇಳಿದೆ. 24ರಲ್ಲಿ ವಾಪಸ್ ಬಂದಾಗ ಅವರು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗ್ತಾರೆ. ಯಾಕೆ ಅಂತ ನಾನು ಹೇಳಿದ್ದೀನಿ. ಯಾಕೆಂದರೆ ಅವರು ಜೈಲಿಂದ ಹೊರಗಡೆ ಬಂದಾಗ ಕಾಂಗ್ರೆಸ್ ಒಡೆದು ಇಬ್ಬಾಗ ಆಗ್ಬಿಟ್ಟಿತ್ತು. ಕಾಂಗ್ರೆಸ್ಸಲ್ಲಿ 2 ಬಣಗಳು ಉಂಟಾಗಿದ್ದು, ಒಂದು ಸ್ವರಾಜ್ ಪ್ರತಿಪಾದಕರು, ಇನ್ನೊಂದು ಗಾಂಧಿ ಅನುಯಾಯಿಗಳಂತ ಹೇಳಿ. ಸೊ ಸ್ವರಾಜ್ ಪ್ರತಿಪಾದಕರಲ್ಲಿ ಚಿತ್ತರಂಜನ್ ದಾಸ್, ಮೋತಿಲಾಲ್ ನೆಹರು ಇದ್ದರು ಪ್ರಮುಖವಾಗಿ. ಈ ಕಡೆ ಗಾಂಧಿ ಅನುಯಾಯಿಗಳಲ್ಲಿ ಜವಾಹರ್ಲಾಲ್ ನೆಹರು, ಪಟೇಲ್ರು, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಇವರೆಲ್ಲ ಇದ್ರು. ಸೊ ಈಗ ಬಣಗಳಾದರೆ ಪಕ್ಷ ಉಳಿಯಲ್ಲ, ಇದನ್ನು ಒಂದುಗೂಡಿಸ್ಬೇಕಂತೇಳಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ತಾವೇ ವಹಿಸ್ಕೊಂಡು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಸ್ವರಾಜಿಸ್ಟರನ್ನ ಹಾಡಿ ಹೊಗಳ್ತಾರೆ. ಸ್ವರಾಜ್ ಪ್ರತಿಪಾದಕರನ್ನ ಹಾಡಿ ಹೊಗಳೋದ್ರಿಂದ ಏನಾಗುತ್ತೆ, ಅವರನ್ನು ಒಳಗೆ ಹಾಕೊಳ್ಳೋಕೆ ಸಾಧ್ಯ ಆಗುತ್ತೆ. ನೋಡಿ, ರಾಜಕೀಯದಲ್ಲಿ ಯಾರು ಶತ್ರುತ್ವ ಮಾಡ್ತಾರೋ, ರಾಜಕೀಯದಲ್ಲಿ ಯಾರು ವೈರತ್ವ ಸಾಧಿಸ್ತಾರೋ ಅವ್ರು ಎಂದೂ ಸಾಧನೆ ಮಾಡೋದು. ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟರ್ ಆಗಬಾರ್ದು ಅಂತೇಳಿ ಸುಷ್ಮಾ ಸ್ವರಾಜ್ ಪಟ್ಟು ಹಿಡಿದಿದ್ರು, ಅವರೆಲ್ಲ ಅಡ್ವಾಣಿ ಬಣ. ಅರುಣ್ ಜೇಟ್ಲಿ, ನಮ್ಮ ಕರ್ನಾಟಕದ ಅನಂತಕುಮಾರ್ ಅವ್ರು ಯಾರು ಇಲ್ಲ ಈಗ. ಅನಂತಕುಮಾರ್ ಅವರಾಗಿರ್ಬೋದು, ಸುಷ್ಮಾ ಸ್ವರಾಜು, ಅರುಣ್ ಜೇಟ್ಲಿ, ಮತ್ತು ಸ್ಮೃತಿ ಇರಾನಿ, ಇವರೆಲ್ಲರೂ ಮೋದಿಯನ್ನು ವಿರೋಧಿಸಿದರು. ಆದರೆ ಮೋದಿ ಪ್ರಧಾನಮಂತ್ರಿ ಆದಮೇಲೆ ಇವ್ರನ್ನ ತುಳಿಬೋದಾಗಿತ್ತಲ್ಲ, ತುಳಿಲಿಲ್ಲ. ಅವರು ನನಗೆ ವಿರೋಧಿ ಇರಲಿ, ಏನು ಸಮಸ್ಯೆ ಇಲ್ಲ. ಅವ್ರು ಪಕ್ಷಕ್ಕೆ ಪ್ರಾಮಾಣಿಕವಾಗಿದ್ದಾರಾ, ಪಕ್ಷಕ್ಕೆ ದುಡ್ದಿದ್ದಾರಾ, ಸೊ ಅವ್ರಿಗೆ ಹುದ್ದೆ ಕೊಡ್ರಿ. ಸೊ ಒಳ್ಳೊಳ್ಳೆ ಖಾತೆಗಳನ್ನು ಕೊಟ್ಟರು. ಅವ್ರಿಗೆ ಶತ್ರುಗಳನ್ನ ಏನು ಮಾಡಬೇಕು, ಒಂದು ಅವಕಾಶ ಕೊಡಬೇಕು ಅವರಿಗೆ ಒಳಗೆ ಹಾಕೊಳ್ಳೋಕ್ಕೆ. ಅವ್ರು ಅಷ್ಟಕ್ಕೂ ಬಗ್ಗಿಲ್ಲ ಮಾಡಿಲ್ಲ ಅಂದ್ರೆ ಅದಕ್ಕೊಂದು ಬೇರೆ ಆಪ್ಷನ್ ಇರುತ್ತೆ. ಸೊ ಹೀಗಾಗಿ ಅನ್ನೆಸೆಸರಿ ಶತ್ರುಗಳನ್ನು ಕ್ರಿಯೇಟ್ ಮಾಡ್ಕೋಬಾರ್ದು ಅನ್ನೋದಕ್ಕೆ ಗಾಂಧೀಜಿ ಬೆಸ್ಟ್ ಎಕ್ಸಾಂಪಲು, ನರೇಂದ್ರ ಮೋದಿ ಬೆಸ್ಟ್ ಎಕ್ಸಾಂಪಲು. ಹೀಗಾಗಿ ಗಾಂಧೀಜಿ ಏನು ಮಾಡ್ತಾರೆ, ಈಗ ಸ್ವರಾಜ್ ಪ್ರತಿಪಾದಕರನ್ನು ಒಳಗೆ ಹಾಕೋಬೇಕಾಗಿತ್ತು. ಯಾಕಂದರೆ ಅವರು ಸಪ್ರೇಟ್ ಆಗ್ತಾ ಇದ್ರು, ಅವ್ರನ್ನ ಹಾಡಿ ಹೊಗಳ್ತಾರೆ. ಸ್ವರಾಜಿಸ್ಟ್ ಆರ್ ದಿ ರಿಯಲ್ ಪ್ಯಾಟ್ರಿಯಟ್ಸ್ ಆಫ್ ದಿಸ್ ಕಂಟ್ರಿ ಅಂತ ಹೇಳ್ತಾರೆ. ಈ ಸ್ವರಾಜ್ ಪ್ರತಿಪಾದಕರು ನಿಜವಾದ ದೇಶಭಕ್ತರು ಅಂತ ಹೇಳ್ತಾರೆ. ಹೀಗಾಗಿ ಆ ಒಂದು ಪಕ್ಷ ಒಡೆಯೋದನ್ನು ತಡೀತಾರೆ. ಅವ್ರು ಬಂದ ಮೇಲೆ ಮತ್ತೆ ಎಲ್ಲವೂ ಸುಗಮವಾಗಿ ಹೋಗೋಕ್ಕೆ ಶುರುವಾಗುತ್ತೆ. ಇದಾದಮೇಲೆ ಕಾಂಗ್ರೆಸ್ ಅಧಿವೇಶನ ಆದ ನಂತರ ಮಹಾತ್ಮ ಗಾಂಧೀಜಿ ಮತ್ತೊಂದು ಕೆಲಸ ಮಾಡ್ತಾರೆ. ಅದೇನಪ್ಪ ಅಂದರೆ ಅಖಿಲ ಭಾರತ ಖಾದಿ ಮಂಡಳಿ. ಓಕೆ, ಒಂದು ನಿಮಿಷ. ಅಖಿಲ ಭಾರತ ಖಾದಿ ಮಂಡಳಿಯನ್ನು ಸ್ಥಾಪಿಸ್ತಾರೆ. ನೋಡಿ, ಏನಿದು ವಿಶೇಷ. ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಊರಿದೆ ಅನ್ಕೊಳ್ಳೋಣ, ಯಾವ ತಗೊಳ್ಳೋಣ, ರಾಣೆಬೆನ್ನೂರು ಇದೆ ಅನ್ಕೊಳ್ಳೋಣ, ಬೇಡ, ಹಾವೇರಿ ತಗೊಳ್ಳಿ, ಒಂದು ಜಿಲ್ಲೆ ಉದಾಹರಣೆ, ಒಂದು ಜಿಲ್ಲೆ ತಗೊಂಡಿದ್ದೀನಿ, ಹಾವೇರಿ ಇದೆ. ಈಗ ಹಾವೇರಿಯಲ್ಲಿ ಏನು ಮಾಡೋದಪ್ಪ ಅಂದರೆ, ಒಂದು ಬೋರ್ಡ್ ಹಾಕೋದು, ಒಂದು ಬಿಲ್ಡಿಂಗ್ ಬಾಡಿಗೆ ತೊಗೊಳ್ಳೋದು, ಇದೊಂದು ಯಾವುದೋ ಒಂದು ಕಟ್ಟಡ ಬಾಡಿಗೆ ತೊಗೊಂಡು ಅಲ್ಲಿ ಬೋರ್ಡ್ ಹಾಕೋದು, ಅಖಿಲ ಭಾರತ ಖಾದಿ ಮಂಡಳಿ ಅಂತ ಬೋರ್ಡ್ ಹಾಕೋದು. ಸೊ ಬೋರ್ಡ್ ಹಾಕಿ ಇಲ್ಲಿ ಕೆಲಸ ಏನಪ್ಪ ಅಂದರೆ, ಈ ಒಂದು ಹಾವೇರಿ ಜಿಲ್ಲೆಯಲ್ಲಿ ಸುತ್ತಮುತ್ತ ಹಳ್ಳಿಗಳೆಲ್ಲ ಏನು ಮಾಡೋದು, ಅವ್ರಿಗೆ ಇಲ್ಲಿಂದ ಚರಕ ಕೊಡಿಸೋದು. ಚರಕ, ಗಾಂಧೀಜಿಯ ಗೊತ್ತಲ್ಲ ನಿಮಗೆ, ಚರಕ ಭಾಳ ಫೇಮಸ್. ಗಾಂಧೀಜಿ ಎಲ್ಲ ಚಿತ್ರಗಳಲ್ಲಿ ಚರಕ ಇರುತ್ತೆ. ಇಲ್ಲಿ ಚರಕಗಳನ್ನು ಸಿದ್ಧಪಡಿಸಿ ಆ ಚರಕಗಳನ್ನು ಜನರಿಗೆ ಕೊಡಿಸೋದು. ಸೊ ಕೊಡಿಸಿ ಏನು ಮಾಡಬೇಕು, ಅವರು ಚರಕದಿಂದ ನೂಲ್ಬೇಕು. ಅದನ್ನೇನು ಕೆಲಸ ಮಾಡಿರ್ತಾರಲ್ಲ, ಹತ್ತಿ ತೊಗೊಂಡು ಅದನ್ನ ಹಿಂಗೆ ನೂಲಿರ್ತಾರಲ್ಲ, ಆ ನೂಲು ತೊಗೊಂಡು ಬಂದು ವಾಪಸ್ ಅವ್ರ ತಂದು ಇಲ್ಲೇ ಕೊಡ್ಬೇಕು ಜನರು. ಅವಾಗ ನೀವು ಎಷ್ಟು ಕೆಲಸ ಮಾಡಿರ್ತೀರೋ ಅಷ್ಟು ನಿಮಗೆ ಆ ಚಾರಣೆ, ಎಂಟಾಣೆ, ಆ ಟೈಮಲ್ಲಿ ಎಷ್ಟಿತ್ತು ಅಷ್ಟು ಕೊಡ್ತಿದ್ರು. ನೀವು ಕೆಲಸ ಮಾಡಿದಂಗೆ ನಿಮಗೆ ತಕ್ಕಂಥ ಕೂಲಿ ಕೊಡ್ತಿದ್ರು. ಅದು ನೂಲಿದ್ದು ಅದನ್ನು ತೊಗೊಂಡೋಗಿ ಆ ಬಾಂಬೆ, ಬೆಂಗಳೂರು ಅಂತಲ್ಲೆಲ್ಲ ಹೋಗಿ ಅದರಿಂದ ಖಾದಿ ಬಟ್ಟೆ ತಯಾರಿಸ್ತಿದ್ರು. ಸೊ ಆ ಖಾದಿ ಬಟ್ಟೆ ದೇಶಾದ್ಯಂತ ಮಾರಾಟ ಮಾಡ್ತಿದ್ರು. ಸೊ ನೋಡಿ, ಒಂದು ಕಾಂಗ್ರೆಸ್ ಪಕ್ಷ ರಾಜಕೀಯ ಪಕ್ಷವಾಗಿದ್ದು ಇವತ್ತು ಸಾಮಾನ್ಯ ಜನರಿಗೆ ಕೆಲಸ ಕೊಡ್ತಾ ಇದೆ. ದ ಇಂಟ್ರೆಸ್ಟ್ ಆಫ್ ಕಾಮನ್ ಮ್ಯಾನ್, ಹಿ ಅಟ್ಯಾಚ್ ದ ಇಂಟ್ರೆಸ್ಟ್ ಆಫ್ ಎ ಕಾಮನ್ ಮ್ಯಾನ್. ಒಬ್ಬ ಸಾಮಾನ್ಯ ವ್ಯಕ್ತಿಯ ಇಂಟ್ರೆಸ್ಟ್ ಇಂದ್ರೆ ಅವನ ಆಸಕ್ತಿಯನ್ನು ಹೊಟ್ಟೆ ತುಂಬಿಸೋದು ಅವನ ಆಸಕ್ತಿ. ಸುಮ್ಮನೆ ಬರ್ರಪ್ಪ ಹೋರಾಟ ಮಾಡ್ರಿ, ಆ ಕೈಯಾಗ ಶಸ್ತ್ರಾಸ್ತ್ರ ಹಿಡ್ರಿ, ಲಾಂಗು ಮಚ್ಚಿಡ್ರಿ, ಹೋರಾಟ ಮಾಡ್ರಿ, ಹೊಡೆದಾಡ್ರಿ, ಸಾಯ್ರಿ, ನಿಮ್ಮ ಹೆಣದ ಮೇಲೆ ನಾನು ಮುಖ್ಯಮಂತ್ರಿ, ಪ್ರಧಾನಮಂತ್ರಿ, ರಾಷ್ಟ್ರಪತಿ ಆಗ್ತೀನಿ ಅನ್ನೋರ ಲೀಡರ್ಗಳಿಗಿಂತಲೂ ಮಹಾತ್ಮ ಗಾಂಧೀಜಿ ಆ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಜನ ಉಪಸ್ಥಿತ ಸಾಯ್ತಾ ಇದ್ರು. ಅವ್ರಿಗೊಂದು ಉದ್ಯೋಗ ಸೃಷ್ಟಿ ಮಾಡಬೇಕು, ಆತನ ಸ್ವತಂತ್ರ ಹೋರಾಟದಲ್ಲೂ ಭಾಗವಹಿಸಿದಂಗೆ ಆಗುತ್ತೆ, ಆತನಿಗೆ ಒಂದು ಉದ್ಯೋಗನೂ ಕೊಟ್ಟಂಗೆ ಆಗುತ್ತೆ ಅಂತೇಳಿ. ಸೊ ಈ ಒಂದು ಅಖಿಲ ಭಾರತ ಖಾದಿ ಮಂಡಳಿಯನ್ನು ಸ್ಥಾಪನೆ ಮಾಡ್ತಾರೆ 1924. ಎಲ್ಲ ಕಡೆ ಜಿಲ್ಲಾ ಮಟ್ಟದಲ್ಲಿ
ರಾಜಧಾನಿ ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ, ತಾಲೂಕಾ ಮಟ್ಟದಲ್ಲಿ ಒಂದೊಂದು ಆಫೀಸನ್ನು ಮಾಡೋದು. ಈ ಥರ ಬರೀ ಹಾವೇರಿ ಅಂದ ತಕ್ಷಣ ಹಾವೇರಿ ಅಲ್ಲ, ಹಾವೇರಿಯಲ್ಲಿ ರಾಣೆಬೆನ್ನೂರು, ಅಲ್ಲೆಲ್ಲ ತಾಲೂಕುಗಳಿದೆ, ಅಲ್ಲೆಲ್ಲ ಹೋಬಳಿ ಇದೆ. ಈಗ ಬರೀ ವಿಜಯಪುರ ಅಂದ ತಕ್ಷಣ ವಿಜಯಪುರ ಸಿಟಿ ಅಷ್ಟೇ ಅಲ್ಲ, ವಿಜಯಪುರ ಅಲ್ಲಿ ತಾಲೂಕುಗಳು, ಸಿಂದಗಿ, ಆಮೇಲೆ ಮುದ್ದೇಬಿಹಾಳ, ಈ ಥರ ಇಂಡಿ, ಆಮೇಲೆ ಹೋಬಳಿ ಪ್ಲೇಸ್ಗಳದು ಇಂಥದ್ದೊಂದು ಆಫೀಸ್ ಮಾಡೋದು, ಅಲ್ಲಿಂದ ಚರಕಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡಿಸೋದು, ಆಮೇಲೆ ಜನರು ಅವ್ರು ನೇದಿರುವಂಥದ್ದು ತಂದು ಅಲ್ಲೇ ಹಾಕಬೇಕು, ಅವರಿಗೆ ದುಡ್ದಷ್ಟು ಕೂಲಿ, ಅವುಗಳನ್ನ ತೊಗೊಂಡೋಗಿ ಬಟ್ಟೆ ತಯಾರಿಸ್ತಿದ್ರು, ಆ ಬಟ್ಟೆಯಿಂದ ಬಂದಲ್ಲ ಆ ದುಡ್ಡು ಬರ್ತಿತ್ತು, ಸಂಪಾದನೆ ಆಗ್ತಿತ್ತು. ಅದು ಮತ್ತು ಕಾಂಗ್ರೆಸ್ ಪಕ್ಷ ಅದನ್ನು ಪಕ್ಷದ ಬೆಳವಣಿಗೆ ಅದನ್ನು ದುಡ್ಡನ್ನು ಬೆಳೆಸ್ಕೊತಿದ್ರು. ಒಟ್ಟಿನಲ್ಲಿ ಆರ್ಥಿಕ ಚಟುವಟಿಕೆಗಳಿಗೆ ಮಹತ್ವ ಕೊಡ್ತಾರೆ, ದೇಶದಲ್ಲಿ ಉದ್ಯೋಗಕ್ಕೆ ಮಹತ್ವ ಕೊಡ್ತಾರೆ. ಸೊ ನಾನು ಪದೇ ಹೇಳ್ತಾ ಇದ್ದೀನಿ, ಗಾಂಧೀಜಿಗೆ ಸ್ವಾತಂತ್ರ್ಯ ಹೋರಾಟ ಅನ್ನೋದು ಎರಡನೇ ಆಯ್ಕೆ. ಜನರಿಗೆ ಉದ್ಯೋಗ ಕೊಡಬೇಕು, ಜನರಿಗೆ ಹಸ್ತರಿಗೆ ಊಟ ಕೊಡಬೇಕು, ಆ ಬಡ ಜನರಿಗೋಸ್ಕರ ನಾನು ಜೀವನ ಮಾಡಬೇಕು ಅನ್ನೋದು ಗಾಂಧೀಜಿಯ ಯಾವಾಗಲೂ ಮೊದಲ ಆದ್ಯತೆ ಆಗಿತ್ತು, ನೆನ್ಪಿಟ್ಕೊಳ್ಳಿ. ಸೊ ಮಹಾತ್ಮ ಗಾಂಧೀಜಿಯವರಿಂದ ಪ್ರಾರಂಭಿಸಲಾಯಿತು. ಜನರಿಗೆ ಸ್ವಾತಂತ್ರ್ಯ ಹೋರಾಟದ ಜೊತೆಗೆ ಉದ್ಯೋಗ ಒದಗಿಸಿಕೊಡುವ ಉದ್ದೇಶ ಇದರ ಉದ್ದೇಶ ಆಗಿತ್ತು. ಭಾರತೀಯ ಕೈಗಾರಿಕೆಗಳಿಗೆ ಉತ್ತೇಜನ ನೋಡೋದು. ಎಸ್, ಭಾರತೀಯ ಗುಡಿ ಕೈಗಾರಿಕೆ ಹಾಳಾಗಿತ್ತಲ್ಲ, ಆ ಗುಡಿ ಕೈಗಾರಿಕೆಗೆ ಮತ್ತೆ ಪುನರುಜ್ಜೀವನ, ರೀಜುನುವೇಟ್ ಅಂತ ಕರಿತೀವಿ. ಸೊ ಮತ್ತೆ ಅದನ್ನ ಪುನರುಜ್ಜೀವನ ಮಾಡುವಂಥ ಕೆಲಸ ಮಾಡ್ತಾರೆ. ಗಾಂಧೀಜಿ ಸೇಡ್ ಖಾದಿ ಇಸ್ ಎ ನ್ಯಾಷನಲ್ ಡ್ರೆಸ್. ಗಾಂಧೀಜಿ ಹೇಳ್ತಾರೆ ಇದೊಂದು ರಾಷ್ಟ್ರೀಯ ಬಟ್ಟೆ ಅಂತ ಹೇಳ್ತಾರೆ. ಖಾದಿಯನ್ನ ರಾಷ್ಟ್ರೀಯ ಬಟ್ಟೆ, ರಾಷ್ಟ್ರೀಯ ವಸ್ತ್ರ ಅಥವಾ ರಾಷ್ಟ್ರೀಯ ನ್ಯಾಷನಲ್ ಡ್ರೆಸ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ಈಗ ಒಂದು ಯಾವುದೋ ತೊಗೊಳ್ಳೋಣ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ತೊಗೊಳ್ಳೋಣ, ಈಗ ಮಂಡ್ಯ ತೊಗೊಳ್ಳೋಣ. ಸೊ ಇವತ್ತು ಮಂಡ್ಯ ಗಾಂಧೀಜಿ ಬಂದ್ರೆ ಅನ್ಕೊಳ್ಳೋಣ, ಮಂಡ್ಯ ಇವತ್ತು ಗಾಂಧೀಜಿ ಬರ್ತಾರೆ ಅಂದ್ರೆ ಸುತ್ತಲೂ 100 ಕಿಲೋಮೀಟರಿಂದ ಜನ ಬರ್ತಿದ್ರು. ಸಿಕ್ಕಾಪಟ್ಟೆ ಅವರು ಗಾಂಧೀಜಿ ಬರ್ತಾರೆ ಅಂದ್ರೆ 1,00,000-2 ಲಕ್ಷ ಜನ ಸೇರೋರು. ಮಂಡ್ಯದಲ್ಲಿ ಯಾವುದೋ ಒಂದು ದೊಡ್ಡ ಮೈದಾನ ಇದೆ, ಆ ಮೈದಾನದಲ್ಲಿ ಏನು ಮಾಡಿದ್ದಾರೆ, ಸ್ಟೇಜ್ ಹಾಕಿದ್ದಾರೆ, ಎಲ್ಲ ಸ್ಟೇಜ್ ಹೊಡೆದಿದ್ದಾರೆ. ಸ್ಟೇಜ್ ಮೇಲೆಲ್ಲ ಗಾಂಧೀಜಿ ದೊಡ್ಡ ದೊಡ್ಡ ಲೀಡರ್ ಇರ್ತಾರೆ. ಸೊ ಗ್ರೌಂಡಲ್ಲಿ ಜನರು ಇರ್ತಾರೆ. ಈ ಗಾಂಧಿ ಬರ್ತಾರೆ ಅಂದ ತಕ್ಷಣ ನೀವು ಸುಮ್ಮನೆ ಬರಂಗಿಲ್ಲ. ಈ ಮೈದಾನಕ್ಕೆ, ಈಗ ಮಂಡ್ಯದಲ್ಲಿರೋ ಮೈದಾನಕ್ಕೆ ನೀವು ಸುಮ್ಮನೆ ಕೈ ಆಡಿಸ್ಕೊಂಡು ಕಾಲಾಡಿಸ್ಕೊಂಡು ಬರ್ತಿದ್ರಿಲ್ಲ, ನೀವು ಚರಕ ಬಗಲ ಹಿಡ್ಕೊಂಡು ಬರ್ಬೇಕಂತ, ಚರಕ ತೊಗೊಂಡೇ ಬರ್ಬೇಕು. ನೀವು ಬೆಕ್ಕದಿಂದ ಬರಲಿ, ಒಂದು ತಟ್ಟು ಹಾಸ್ಕೊಳ್ಳೋದಲ್ಲ, ಒಂದು ತಟ್ಟು ಹಾಸಿ ಒಂದು ಏನಾರು ಹಾಸ್ಕೊಂಡು ಕೂತ್ ಬಿಡೋದು ಗ್ರೌಂಡ್ನಾಗ. ಮಹಾತ್ಮ ಗಾಂಧೀಜಿ ಸ್ಟೇಜ್ ಮೇಲೆ ಚರಕ ಕೆಲಸ ಮಾಡೋರು, ನೀವು ಕೆಳಗೆ ಕೂತು ಚರಕ ಮಾಡೋರು. ಚರಕ ಕೆಲಸ ಮಾಡ್ತಾ ಬ್ರಿಟಿಷರಿಗೆ ಧಿಕ್ಕಾರ. ಮತ್ತು ಚರಕ ಒಂದು ಕೈಯಲ್ಲಿ ಚರಕ, ಒಂದು ಕೈಯಲ್ಲಿ ಬ್ರಿಟಿಷರಿಗೆ ಧಿಕ್ಕಾರ. ಭಾರತ್ ಮಾತಾ ಕಿ ಜೈ, ಮಹಾತ್ಮ ಗಾಂಧೀಜಿಗೆ ಜೈ, ಸುಭಾಷ್ ಚಂದ್ರ ಬೋಸ್ಗೆ ಜೈ ಅನ್ಕೊಂತ. ಸೊ ದಿನ ಅವರು ಜನರು ಹೋರಾಟದಲ್ಲೂ ಭಾಗವಹಿಸಿದಂಗೆ ಆಯ್ತು. ಅದ್ರ ಜೊತೆಗೆ ಅವ್ರಿಗೆ ಆರ್ಥಿಕ, ಈಗ ನೋಡ್ರಿ ಸ್ಟ್ರೈಕಿಗೆ ಬಂದಾರ, ಅವ್ರು ಹೋರಾಟಕ್ಕೆ ಬಂದಾರ, ದಿನ ಇದೇ ಮಾಡ್ಕೊತ ಕೂತ್ರೆ ಹೆಂಡತಿ ಮಕ್ಕಳು ಉಪವಾಸ ಬೀಳ್ತಾರಲ್ಲ, ಹೆಂಡತಿ ಮಕ್ಕಳು ಉಪವಾಸ ಬೀಳ್ಬಾರ್ದು ಅಂದ್ರೆ ಅವ್ನು ಹೋರಾಟಕ್ಕೂ ಬಂದಾನ, ಅವ್ರಿಗೆಲ್ಲ ಒಂದು ಕೆಲಸನೂ ಕೊಟ್ಟರು. ಎಲ್ಲ ಅವನು ಯಾವ ಫುಲ್ ಡೇ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅವನು ಚರಕ ಅಲ್ಲೇ ಮಂಡ್ಯದಲ್ಲಿ ಒಂದು ಅಖಿಲ ಭಾರತ ಖಾದಿ ಮಂಡಳಿ ಇರುತ್ತೆ, ಅಲ್ಲಿ ಹಾಕ್ಬಿಟ್ಟು ಅವನು ಅವತ್ತಿನ ಕೂಲಿ ತೊಗೊಂಡು ಮನೆಗೆ ಹೋಗು. ನೋಡಿ, ಅವತ್ತು ಫುಲ್ ಡೇ ಸ್ವತಂತ್ರ ಹೋರಾಟದಲ್ಲೂ ಭಾಗವಹಿಸಿದವನು, ಮತ್ತು ಫುಲ್ ಡೇ ಅವ್ರಿಗೆ ಒಂದು ಕೂಲಿನೂ ಸಿಕ್ತು, ಅವ್ರಿಗೊಂದು ಉದ್ಯೋಗನೂ ಸಿಕ್ತು. ಇಲ್ಲಿಯವರೆಗೂ 1924ರವರೆಗೂ ಸ್ವಾತಂತ್ರ್ಯ ಹೋರಾಟವನ್ನು ಸಂಘಟನೆ ಮಾಡೋದು ಭಾಳ ಕಷ್ಟ ಇತ್ತು. ಬರ್ರಪ್ಪ ನೀವು ಹೋರಾಟಕ್ಕೆ ಬಾ, ಮನೆಗೆ ಹೋಗಿ ಕರೆದ್ರು ಬರ್ತಿದ್ದಿಲ್ಲ ಜನ. ಒಟ್ಟೆ ಬರಲ್ಲ ನಮ್ಮ ಜನ, ಒಳ್ಳೇದು ಬರಲ್ಲ. ಯಾರು ಇಬ್ಬರು ಜಗಳಾಡಕತ್ತಂದ್ರೆ ಬರ್ತಾರೆ, ಅಲ್ಲೊಂದು ಮಂಗೆ ಕುಣಿಯಕತ್ತಂದ್ರೆ ಬರ್ತಾರೆ, ಅಲ್ಲೊಂದು ಜಾತ್ರೆ ನಡೆದಂದ್ರೆ ಬರ್ತದೆ. ಒಟ್ಟು ಜನರಿಗೆ ಮನೋರಂಜನೆ ಬೇಕು, ಸುಮ್ಮನೆ ಒಳ್ಳೆ ಕೆಲಸಕ್ಕೆ ಬಾ ಅಂದ್ರೆ ಬರಲ್ಲ. ಅವಾಗ ಗಾಂಧೀಜಿ ಏನು ಮಾಡಿದ್ರು, ನಿನಗೆ ಉದ್ಯೋಗ ಸಿಗ್ತದೆ, ಕೂಲಿ ಸಿಗ್ತದೆ ಬಾ ಅಂದ್ರೆ ಬರ್ತಾರ ಈಗ. ಸೊ ಇಲ್ಲಿವರೆಗೂ ಸ್ವಾತಂತ್ರ್ಯ ಹೋರಾಟ ಜನ ಬರ್ತಾ ಇರಲಿಲ್ಲ, ಈಗ ತಾವಾಗಿಯೇ ಬರ್ತಾರೆ. ನನಗೊಂದು ಚರಕ ಕೊಡ್ರಿ, ನನಗೊಂದು ಉದ್ಯೋಗ ಕೊಡ್ರಿ, ನಾನು ಸ್ವತಂತ್ರ ಹೋರಾಟಗಾರ ಅಂತ ಹೇಳಕ್ ಶುರು ಮಾಡ್ಬಿಡ್ತಾರೆ. ಸೊ ಹೀಗಾಗಿ ಗಾಂಧೀಜಿಯ ಇಲ್ಲಿವರೆಗೂ ಒಂದು ಲೆಕ್ಕ, ಇಲ್ಲಿಂದ ಮತ್ತೊಂದು ಲೆಕ್ಕ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ದು ಜೈಲಿಗೆ ಹೋಗೋದನ್ನ ಒಂದು ಲೆಕ್ಕ, ಜೈಲಿಗೆ ಹೋಗೋದ್ಮೇಲೆ ಮತ್ತೊಂದು ಲೆಕ್ಕ, ಜೈಲಿಗೆ ಹೋಗೋದ್ಮೇಲೆ ಮತ್ತೆ ಅಭಿಮಾನಿಗಳು ಭಾಳ ಆಗಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ. ಈಗಲ್ಲ, ಆವಾಗ ಜೈಲಿಗೆ 2012ರ ಜೈಲಿಗೆ, ಈ ಮನ್ನಿ ಜೈಲಲ್ಲ, ಅವಾಗ ಹೆಂಡತಿ ಹೊಡೆದಾಗ. ಸೊ ಮಹಾತ್ಮ ಗಾಂಧೀಜಿ ಇಲ್ಲಿವರೆಗೆ ಎಷ್ಟು ಜನ ಫ್ಯಾನ್ ಫಾಲೋವರ್ಸ್ ಇದ್ರೆ ಗೊತ್ತಿಲ್ಲ. ಇನ್ಮೇಲೆ ಮತ್ತೆ ಒಂದು, ಯಾಕಂದ್ರೆ ಎಷ್ಟೋ ಜನರಿಗೆ ಅವರು ಊಟ ಕೊಡ್ತಾ ಇದ್ದಾರೆ. ಸುಮಾರು 7-8 ಲಕ್ಷ ಉದ್ಯೋಗಗಳನ್ನು ಸೃಷ್ಟಿ ಮಾಡಿದ್ದಾರೆ ಆ ವರ್ಷದಲ್ಲಿ. ಇವತ್ತು ನಮ್ಮ ದೇಶದಲ್ಲಿ ಪ್ರಧಾನಮಂತ್ರಿ ಆಗಿ ಇದ್ಕೊಂಡವರು, ಅಧಿಕಾರದಲ್ಲಿ ಇದ್ಕೊಂಡವರು ಯಾರೇ ಇರಲಿ, ಮನಮೋಹನ್ ಸಿಂಗ್, ಮೋದಿ ಯಾರೇ ಇರಲಿ, ಅವ್ರಿಗೆ ಇವತ್ತು 7-8 ಲಕ್ಷ ಉದ್ಯೋಗ ಸೃಷ್ಟಿ ಮಾಡೋಕ್ಕಾಗ್ತಿಲ್ಲ. ವರ್ಷಕ್ಕೆ ಬರೀ 2-3 ಲಕ್ಷ ಅಷ್ಟೇ ಉದ್ಯೋಗ ಸೃಷ್ಟಿ ಮಾಡ್ತಾ ಇದ್ದಾರೆ. ಆ ಟೈಮಲ್ಲಿ ಗಾಂಧಿ ಹತ್ರ ಅಧಿಕಾರನೇ ಇರಲಿಲ್ಲ, ಒಬ್ಬ ಪ್ರೈಮ್ ಮಿನಿಸ್ಟರ್ ಅಲ್ಲ, ಏನೂ ಅಲ್ಲ, ಆದರೂ ಕೂಡ ಅಷ್ಟೊಂದು ಉದ್ಯೋಗ ಸೃಷ್ಟಿ ಮಾಡಿದ್ದಾರೆ ಆ ಟೈಮಲ್ಲಿ. ಅವಾಗ ಬರೀ ಒಂದು 30 ಕೋಟಿ ಜನಸಂಖ್ಯೆ, 30 ಕೋಟಿ ಜನಸಂಖ್ಯೆಯಲ್ಲಿ 7-8 ಲಕ್ಷ ಉದ್ಯೋಗ ಸೃಷ್ಟಿ ಮಾಡಿದ್ದಾರೆ. ಈಗ 150 ಕೋಟಿ ಜನಸಂಖ್ಯೆಯಲ್ಲಿ ಒಂದು 2-3 ಲಕ್ಷ ಉದ್ಯೋಗ ಸೃಷ್ಟಿ ಮಾಡೋಕ್ಕಾಗ್ತಿಲ್ಲ. ಗೊತ್ತಾಯ್ತಾ? ಸೊ ಇದು ಅಖಿಲ ಭಾರತ ಖಾದಿ ಮಂಡಳಿ ಸ್ವತಂತ್ರ ಹೋರಾಟದಲ್ಲಿ ಒಂದು ದೊಡ್ಡ ಪಾತ್ರ ನಿಭಾಯಿಸುತ್ತೆ. ಇದು ಬಹಳಷ್ಟು ಪರಿವರ್ತನೆ ಮಾಡುತ್ತೆ. ಗಾಂಧೀಜಿ ಎವ್ರಿವನ್ ಬಿಕಮ್ ಎ ಡಿವೋಟಿ ಆಫ್ ಗಾಂಧೀಜಿ. ಎಲ್ಲರೂ ಗಾಂಧಿಯ ಭಕ್ತರಾಗ್ತಾರೆ. ಈಗ ನೀವೇ ತಗೋರಿ, 4 ಮಂದಿಗೆ ಒಂದು 4 ಕುಟುಂಬ ಇದ್ದಾವೆ, ಭಾಳ ಬಡತನದಿಂದಲಿದೆ, ಅವ್ರಿಗೆ ಭಾಳ ಊಟಕ್ಕೂ ಗತಿ ಇಲ್ಲ.
ಆ 4 ಕುಟುಂಬದಲ್ಲಿ 4 ಜನರಿಗೆ ನೀವು ಉದ್ಯೋಗ ಕೊಡ್ರಿ, ಅದರಲ್ಲಿ ಒಬ್ಬರಾದ್ರೂ ಬಂದು ನಿಮ್ಮ ಕಾಲಿಗೆ ಬಿದ್ದೇ ಬೀಳ್ತಾರೆ. ನಿಮ್ಮ ಕಾಲಿಗೆ ನಮಸ್ಕಾರ ಮಾಡಿ ನಿಮ್ಗೆ ಧನ್ಯವಾದ ಹೇಳ್ತಾರೆ. ನಿಮ್ಮಿಂದ ನಮ್ಗೆ ಒಂದು ಹೊಟ್ಟೆ ತುಂಬಂಗಾಯ್ತು, ನಮ್ಮ ಹೊಟ್ಟೆ ತುಂಬ್ತಾ ಇದೆ ನಿಮ್ಮಿಂದ ಅಂತೆ. ಸಹಜ. ಹಾಗಾಗಿ ಗಾಂಧೀಜಿ 7-8 ಲಕ್ಷ ಉದ್ಯೋಗಗಳನ್ನು ಸೃಷ್ಟಿ ಮಾಡಿದಾಗ ಅವರೆಲ್ಲರೂ ಜನರು ಭಕ್ತರಾಗ್ಬಿಡ್ತಾರೆ ಗಾಂಧೀಜಿ. ಸೊ ಗಾಂಧೀಜಿ ಮತ್ತೆ ಮಾಸ್ ಫಾಲೋವರ್ಸ್, ಗಾಂಧೀಜಿ ಅಭಿಮಾನಿಗಳು ಹೆಚ್ಚಾಗ್ಬಿಡ್ತಾರೆ. ಓಕೆ, ಸೊ ಇದು ಅಖಿಲ ಭಾರತ ಖಾದಿ ಮಂಡಳಿಗೆ ಸಂಬಂಧಪಟ್ಟಂತ ಮಾಹಿತಿ. ಆಲ್ ರೈಟ್. ಸೊ ನೆಕ್ಸ್ಟ್ ಈಗ ವೆರಿ ಇಂಪಾರ್ಟೆಂಟ್ ಮತ್ತೊಂದು ಚಾಪ್ಟರ್, ಒಂದು ಟಾಪಿಕ್ ಬರ್ತಾ ಇದ್ದೀನಿ. ಯಾವುದಪ್ಪ ಅಂದರೆ ಸೈಮನ್ ಆಯೋಗ. ನೋಡಿ ನೆಕ್ಸ್ಟ್ ಹೆಡಿಂಗ್ ಯಾವುದು? ಸೈಮನ್ ಆಯೋಗ 1927, 1927. ಸೈಮನ್ ಆಯೋಗ 1927. ನೋಡಿ ಇದೇನು, 2ನೇ ಹಂತದ ಕ್ರಾಂತಿಕಾರಿಗಳ ಒತ್ತಡಕ್ಕೆ ಒಳಗಾಗಿ ಬ್ರಿಟಿಷರು ಭಾರತಕ್ಕೆ ಸೈಮನ್ ಆಯೋಗವನ್ನು ಕಳಿಸುತ್ತಾರೆ. ನಾನು ನಿಮ್ಗೆ ಹೇಳಿದ್ದೀನಿ ಹಿಂದಿನ ತರಗತಿಯಲ್ಲಿ ನೋಡಿ, 1925, 26 ಈ ಸಂದರ್ಭದಲ್ಲಿ, 24, 27 ಈ ಸಂದರ್ಭದಲ್ಲಿ ಭಗತ್ ಸಿಂಗು, ಚಂದ್ರಶೇಖರ್ ಆಜಾದ್, ಅಶ್ಫಾಕ್ ಉಲ್ಲಾ ಖಾನ್, ರಾಜ್ಗುರು, ಸುಖದೇವ್ ಇವರೆಲ್ಲ 2ನೇ ಹಂತದ ಕ್ರಾಂತಿಕಾರಿಗಳು ಉಪಟಳ ಭಾಳ ಆಗಿಬಿಟ್ಟಿರುತ್ತೆ. ಕ್ರಾಂತಿಕಾರಿಗಳಂದ್ರೆ ಬ್ರಿಟಿಷರು ದಂಗ ಆಗ್ಬಿಡ್ತಾರೆ, ಭಾಳ ಹೆದರ್ತಿರ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ಇವರ ಉಪಟಳವನ್ನು ಕಡಿಮೆ ಮಾಡಲು ಸೈಮನ್ ಆಯೋಗ ಬರುತ್ತೆ. ಅಂದ್ರೆ ಏನು, ನಾವು ನಿಮಗೆ ಬಹಳಷ್ಟು ಮತ್ತೆ ಸವಲತ್ತುಗಳು ಕೊಡ್ತಾ ಇದ್ದೀವಿ, ನೀವು ಹೋರಾಟ ಮಾಡಬೇಡಿ, ಅಥವಾ ಭಾರತೀಯ ಜನರು ಈ ಕ್ರಾಂತಿಕಾರಿಗಳಿಗೆ ನೀವು ಬೆಂಬಲಿಸಬೇಡಿ, ಅವ್ರು ನಿಮಗೆ ಏನೂ ಸುಖ ಕೊಡಲ್ಲ, ನಿಮಗೆ ಅವ್ರಿಗೆ ನೆಮ್ಮದಿ ಇಲ್ಲ, ನಾವೇ ನಿಮಗೆ ಸುಖ ನೆಮ್ಮದಿ ಕೊಡ್ತೀವಿ, ನಿಮಗೆ ಒಳ್ಳೆ ಆಡಳಿತ ಕೊಡ್ತೀವಿ ಅಂತೇಳಿ ಸೈಮನ್ ಆಯೋಗ ಬರುತ್ತೆ. ಆದರೆ ಆ್ಯಕ್ಚುಲಿ ನೋಡಿ 1919 ಕಾಯ್ದೆಯ ಪ್ರಕಾರ ಮುಂದಿನ 10 ವರ್ಷಗಳ ನಂತರ ಹೊಸ ಕಾಯ್ದೆಯ ಮೂಲಕ ಭಾರತಕ್ಕೆ ಹೊಸ ರಾಜಕೀಯ ವ್ಯವಸ್ಥೆ ನೀಡಲಾಗುವುದು ಎಂದಿತ್ತು. ಆದರೆ 10 ವರ್ಷಗಳ ಒಳಗಾಗಿಯೇ ಈ ಆಯೋಗವನ್ನು ಕಳುಹಿಸಿದರು. ಕಾರಣ ಇಷ್ಟೇ, 2ನೇ ಹಂತದ ಕ್ರಾಂತಿಕಾರಿಗಳ ಉಗ್ರ ಹೋರಾಟ ಬ್ರಿಟಿಷರ ನಿದ್ದೆಗೆಡಿಸಿತು ಅಂತ. ಆ್ಯಕ್ಚುಲಿ ನಿಮ್ಗೆ ಗೊತ್ತಿರಲಿ, ನಾನು ಇನ್ನೂ ಕಾಯ್ದೆಗಳ ಬಗ್ಗೆ ಮಾತಾಡ್ತೀನಿ. 1919 ಮಾಂಟೆಗೊ ಚೆಮ್ಸ್ಫರ್ಡ್ ಕಾಯ್ದೆ ಅಂತ ಬರುತ್ತೆ. ಈ ಕಾಯ್ದೆಯಲ್ಲಿ ಅವ್ರೇನು ಹೇಳ್ತಾರೆ, ನೆಕ್ಸ್ಟ್ ಮುಂದಿನ 10 ವರ್ಷಗಳವರೆಗೆ ನಾವು ಯಾವುದೇ ಕಾಯ್ದೆ ಭಾರತದಲ್ಲಿ ತೊಗೊಂಡು ಬರಲ್ಲ ಅಂತ ಹೇಳ್ತಾರೆ. ಅಂದರೆ 1929 ಭಾರತದಲ್ಲಿ ಯಾವುದೇ ಆಯೋಗ, ಯಾವುದೇ ಕಾಯ್ದೆಗಳು ಬರಲ್ಲ ಅಂತ ಹೇಳ್ತಾರೆ. ಆದರೆ 27ರಲ್ಲಿಯೇ ಸೈಮನ್ ಆಯೋಗ ಬರ್ತಾ ಇದೆ. ಮುಂದಿನ 10 ವರ್ಷಗಳವರೆಗೂ ಬರಲ್ಲಂದವರು ಈಗ ಸೈಮನ್ ಆಯೋಗ ತಗೊಂಡು ಬರ್ತಾ ಇದ್ದಾರೆ. ಸೊ ಏನಿದ್ರ ಅರ್ಥ ಅಂದರೆ ಕ್ರಾಂತಿಕಾರಿಗಳ ಉಪಟಳ ಎಷ್ಟು ಹೆಚ್ಚಾಗಿರ್ಬೇಡ, ಕ್ರಾಂತಿಕಾರಿಗಳಿಗೆ ಜನಬೆಂಬಲ ಸಿಗ್ತಾ ಇತ್ತು. ಆ ಜನಬೆಂಬಲವನ್ನು ಕಟ್ ಮಾಡಲು, ಜನಬೆಂಬಲ ಅವ್ರಿಗೆ ಹೋಗಬಾರ್ದು, ಜನರಿಗೆ ನಾವು ಸ್ವಲ್ಪ ಖುಷಿ ಕೊಡಬೇಕು, ಜನರಿಗೆ ನಾವು ಚೆನ್ನಾಗಿ ನೋಡ್ಕೋತೀವಿ ಅಂತ ಅನಿಸ್ಬೇಕು. ಹೀಗಾಗಿ ಸೈಮನ್ ಆಯೋಗವನ್ನು ಕೊಟ್ಟರೆ ಜನ ಖುಷಿಯಾಗಿಬಿಡ್ತಾರೆ, ಆ ಕಡೆ ಹೋಗಲ್ಲ ಅಂತ. ನಮ್ಮ ಕರ್ನಾಟಕದಲ್ಲಿ ಹಂಗೆ ಆಗಿದೆ. ಯಾರು ಹೋರಾಟಕ್ಕೆ ಕರೆದ್ರೆ ಜನ ಈಗ ಹೋರಾಟಕ್ಕೆ ಹೋಗಲ್ಲ ಜಾಸ್ತಿ. ಸರ್ಕಾರ ಏನು ಕಮ್ಮಿ ಮಾಡಿದ್ದಾರೆ, ನಮಗೆಲ್ಲ 2,000 ದುಡ್ಡು ಕೊಡ್ತಾ ಇದ್ದಾರೆ, ನಮಗೆ ಅಕ್ಕಿ ಫ್ರೀ ಕೊಡ್ತಾ ಇದ್ದಾರೆ, ಕರೆಂಟ್ ಬಿಲ್ ಫ್ರೀ ಇದೆ, ಬಸ್ ಫ್ರೀ ಇದೆ, ಒಳ್ಳೆ ಕೆಲಸ ಮಾಡಿದಾರಲ್ಲ, ಅವ್ರ ವಿರುದ್ಧ ಯಾಕೆ ಹೋರಾಟ ಮಾಡ್ತಾರೆ ಅಂತ ಜನ ಹೋಗಲ್ಲ ಗೊತ್ತಾ. ಅಂದರೆ ಮನವೊಲಿಸೋದು, ಹೀಗೆ ಬ್ರಿಟಿಷರು ಜನರ ಮನವೊಲಿಸಲು ಈ ಒಂದು ಆಯೋಗ ತಗೊಂಡು ಬರ್ತಾರೆ. ಹೀಗಾಗಿ ಕ್ರಾಂತಿಕಾರಿಗಳ ಉಪಟಳ ತಡಿಬೋದು, ಕ್ರಾಂತಿಕಾರಿಗಳಿಗೆ ಜನ ಬೆಂಬಲ ತಡಿಬೋದು ಅನ್ನೋದು ಅವ್ರ ಉದ್ದೇಶ ಆಗಿತ್ತು. ಓಕೆ, ಕ್ಲಿಯರ್ ಇದೆಯಾ? ಸೊ ಅವರು ಕ್ರಾಂತಿಕಾರಿಗಳ ಉಪಟಳದಿಂದನೇ 2 ವರ್ಷ ಮುಂಚಿತವಾಗಿ ಭಾರತಕ್ಕೆ ಸೈಮನ್ ಆಯೋಗವನ್ನು ಕಳಿಸ್ತಾರೆ. ನೆಕ್ಸ್ಟ್ ಕ್ವಶನ್ ಬರುತ್ತೆ, ಸೈಮನ್ ಆಯೋಗ ಯಾಕೆ ಅಂತ ಬರುತ್ತೆ ಪ್ರಶ್ನೆ. ಯಾಕೆ 1919 ಕಾಯ್ದೆ ಕಾರ್ಯನಿರ್ವಹಣೆಗೆ ಸಂಬಂಧಿಸಿದಂತೆ ವರದಿ ನೀಡಲು ಮತ್ತು ಅಗತ್ಯವೆನಿಸಿದರೆ ಸುಧಾರಣೆಗಳನ್ನು ಶಿಫಾರಸು ಮಾಡಲು 1927ರಲ್ಲಿ ಸೈಮನ್ ಆಯೋಗವನ್ನು ನೇಮಿಸಲಾಯಿತು. ನೋಡಿ, ಈಗ ಸೈಮನ್ ಆಯೋಗ ಉದ್ದೇಶ ಏನಪ್ಪ ಅಂದರೆ 1919 ಕಾಯ್ದೆಯಲ್ಲಿ ಏನಾದರೂ ಸಮಸ್ಯೆಗಳಿದೆಯಾ, ಈ ಕಾಯ್ದೆಯಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಅವುಗಳನ್ನು ತಿದ್ದುಪಡಿ ಮಾಡಿ ಒಳ್ಳೆಯ ಆಡಳಿತ ಕೊಡಬೇಕು ಅಂತ ಹೇಳಿ ಆಯೋಗ ಕಳಿಸಿ ಅಂತ ಹೇಳ್ತಾರೆ. ಕಿಸುಬಾಯಿ ಯಾರು ಕಿವಿ ಹೂವಾಡಕ್ಕೆ ನಿಂತೀರಾ? ಆ ಕಾಯ್ದೆ ಸರಿಯಾಗಿ ಕೆಲಸ ಮಾಡೋದಿಲ್ಲ ಅಂತೇಳಿ ಮುಂದೆ 7 ವರ್ಷ, ಎಷ್ಟು ವರ್ಷ, 8 ವರ್ಷ ಬಿಟ್ಟು ನೋಡುವಂಥ ಅವಶ್ಯಕತೆ ಏನಿದೆ? ಆ ಕಾಯ್ದೆ ಸರಿಯಾಗಿ ಕೆಲಸ ಮಾಡೋದಿಲ್ಲ ಅಂತ ಅವಾಗೇ ನೋಡ್ಬೇಕು, 1 ವರ್ಷ 2 ವರ್ಷ ಬಿಟ್ಟು ನೋಡ್ಬೇಕು. ಅದನ್ನು ಬಿಟ್ಟು ಈಗ ಸೈಮನ್ ಆಯೋಗದ ಮುಖಾಂತರ 1927ರಲ್ಲಿ ಸೈಮನ್ ಆಯೋಗವನ್ನು ರಚನೆ ಮಾಡ್ತಾರೆ. ಮಾಡಿಬಿಟ್ಟು ಈ ಕಾಯ್ದೆಗೆ ತಿದ್ದುಪಡಿ ತೊಗೊಂಡ್ಬರ್ತೀವಿ, ಈ ಕಾಯ್ದೆ ಸರಿಯಾಗಿ ಕೆಲಸ ಮಾಡ್ತಾರೆ ಅಂದ್ರೆ ಇದರ ಅರ್ಥ ಅವ್ರಿಗೆ ಸುಮ್ಮನೆ ಇದೊಂದು ನೆಪ ಅಷ್ಟೇ. ಇದೊಂದು ನೆಪ. ಆ ಕ್ರಾಂತಿಕಾರಿಗಳ ಉಪಟಳವನ್ನು ತಡಿಬೇಕಾಗಿತ್ತು, ಅದಕ್ಕೊಂದು ಏನರ ಒಂದು ನೆಪ ಬೇಕಲ್ರಿ. ಕ್ರಾಂತಿಕಾರಿಗಳ ಉಪಟಳ ತಡಿಬೇಕಂದ್ರೆ ಏನರ ಒಂದು ನೆಪ ಬೇಕಲ್ಲ, ಅದಕ್ಕೆ ಸೈಮನ್ ಆಯೋಗ ತೊಗೊಂಡು ಬರ್ತೀವಿ ಅಂತ ತೊಗೊಂಡು ಬಂದರು. ಅಂದರೆ ಇಲ್ಲಿ ಪಕ್ಕ ಗೊತ್ತಾಗುತ್ತೆ ಕ್ರಾಂತಿಕಾರಿಗಳಿಂದ ಭಾಳ ಹೆದರಿದ್ರು ಅವರಂತ, ತುಂಬ ಹೆದರಿಕಿತ್ತು ಅವರಿಂದ ಅಂತ. ಕ್ಲಿಯರ್ ಕಟ್ ಮೆಸೇಜ್. ಓಕೆ, ಈಗ 1919 ಕಾಯ್ದೆಯಲ್ಲಿ ಏನಾದರೂ ಸಮಸ್ಯೆ ಇದೆ, ಆ ಸಮಸ್ಯೆ ಇದ್ರೆ ಅದಕ್ಕೆ ಬಗೆಹರಿಸಿ ಮತ್ತೊಂದಿಷ್ಟು ಆ ವಿಷಯಗಳನ್ನು ಪರಿಚಯಿಸಲು ನಾವು ಈ ಕಾಯ್ದೆ ತೊಗೊಂಡು ಬರ್ತೀವಿ, ಈ ಆಯೋಗ ತೊಗೊಂಡು ಬರ್ತೀವಿ ಅಂತ ಸೈಮನ್ ಆಯೋಗ ಹೇಳುತ್ತೆ. ಓಕೆ, ಆಮೇಲೆ ಸೈಮನ್ ಆಯೋಗಕ್ಕೆ ಸಂಬಂಧಪಟ್ಟಾಗ 3 ಪಾಯಿಂಟ್ಸ್ ನೆನ್ಪಿಟ್ಕೊಳ್ಳಿ. ಇಲ್ಲಿ 3 ಪಾಯಿಂಟ್ ಕ್ಲಿಯರ್ ಮಾಡ್ತೀನಿ ನಾನು. ಫಸ್ಟ್, ಇದು ಎಕ್ಸಾಮಲ್ಲಿ ಭಾಳ ಸಲ ಕ್ವಶನ್ ಕೇಳಿದಾನೆ. ಏನಂದರೆ ಸೈಮನ್ ಆಯೋಗ ರಚನೆ ಅಂತ ಬಂದರೆ 1927.
ಸೈಮನ್ ಆಯೋಗ ರಚನೆ ಆಗಿದ್ದು 1927. ಸೈಮನ್ ಆಯೋಗ ಭಾರತಕ್ಕೆ ಬಂದಿದ್ದು, ಸೈಮನ್ ಆಯೋಗ ಭಾರತಕ್ಕೆ ಬಂದು ಅಧ್ಯಯನ ಮಾಡಿದ್ದು 1928. ಸೈಮನ್ ಆಯೋಗ ಬ್ರಿಟಿಷ್ ಸಂಸತ್ತಿಗೆ ತನ್ನ ವರದಿಯನ್ನು ಸಲ್ಲಿಸಿತು. ಬ್ರಿಟಿಷ್ ಸಂಸತ್ತಿಗೆ ವರದಿಯನ್ನು ಸಲ್ಲಿಸಿದ್ದು ಅಥವಾ ಅದು ಪಬ್ಲಿಷ್ ಆಗಿದ್ದು. ಸೈಮನ್ ಆಯೋಗ ಪಬ್ಲಿಷ್ ಆಗಿದ್ದು ಅಥವಾ ವರದಿಯನ್ನು ಸಲ್ಲಿಸಿದ್ದು 1930. ಇವು 3 ಇಸ್ವಿ ನೆನ್ಪಿಟ್ಕೊಳ್ಳಿ. ಸೈಮನ್ ಆಯೋಗ ರಚನೆ ಆಗಿದ್ದು 1927, ಅದು ಭಾರತಕ್ಕೆ ಬಂದಿದ್ದು ಈ ಭಾರತದಲ್ಲಿ ಅಧ್ಯಯನ ಮಾಡಿದ್ದು 28ರಲ್ಲಿ. ಆಮೇಲೆ ಅದು ವರದಿ ಬ್ರಿಟಿಷ್ ಸಂಸತ್ತಿಗೆ ತನ್ನ ವರದಿಯನ್ನು ಸಲ್ಲಿಸಿದ್ದು ಅಥವಾ ಪಬ್ಲಿಷ್ ಆಗಿದ್ದು 1930. ಓಕೆ, ನೆಕ್ಸ್ಟ್ ಆಯೋಗ ನೋಡಿ. ಈ ಒಂದು ಸೈಮನ್ ಆಯೋಗ ಏನೆಲ್ಲ ಶಿಫಾರಸುಗಳು ಮಾಡುತ್ತೆ ನೋಡಿ. ದ್ವಿಸರ್ಕಾರ ಪದ್ಧತಿ ವಿಫಲವಾಗಿರುವುದರಿಂದ ಅದನ್ನು ರದ್ದುಪಡಿಸಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ 1919ರ ಕಾಯ್ದೆ ಪ್ರಕಾರ ಪ್ರಾಂತೀಯ ಮಟ್ಟದಲ್ಲಿ ಪ್ರಾಂತೀಯ ಮಟ್ಟದಲ್ಲಿ ದ್ವಿಸರ್ಕಾರ ಬಂದಿರುತ್ತೆ. ಇದನ್ನ ರದ್ದುಪಡಿಸಬೇಕು ಅಂತ ಸೈಮನ್ ಆಯೋಗ ಹೇಳುತ್ತೆ. ಯಾಕಂದ್ರೆ ಅದು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳುತ್ತೆ. 1ನೇ ಶಿಫಾರಸು. ನೆಕ್ಸ್ಟ್, ಪ್ರಾಂತೀಯ ಆಡಳಿತದ ಸಂಪೂರ್ಣ ನಿಯಂತ್ರಣವನ್ನು ಮಂತ್ರಿಗಳಿಗೆ ನೀಡಬೇಕು ಮತ್ತು ಮಂತ್ರಿಗಳು ಶಾಸಕಾಂಗಕ್ಕೆ ಹೊಣೆಯಾಗಬೇಕು. ಎಸ್, ಅಂದ್ರೆ ಭಾರತೀಯರಿಗೆ ಹೆಚ್ಚಿನ ಒಂದು ಸ್ವಾತಂತ್ರ್ಯ ನೀಡ್ತಾ ಇದ್ದಾರೆ. ಭಾರತೀಯ ರಾಜಕಾರಣಿಗಳು ಪ್ರಾಂತೀಯ ಮಟ್ಟದಲ್ಲಿ ರಾಜಕೀಯ ಮಾಡಬಹುದು, ಪ್ರಾಂತೀಯ ಮಟ್ಟದಲ್ಲಿ ತಮ್ಮದೇ ಆದ ಸ್ವಾತಂತ್ರ್ಯವನ್ನು ಹೊಂದಬಹುದು ಅಂತ ಹೇಳ್ತಾ ಇದೆ. ನೆಕ್ಸ್ಟ್, ಭಾರತ ಸಂವಿಧಾನಕ್ಕೆ ಸಂಬಂಧಿಸಿದ ವಿಷಯವನ್ನ ದುಂಡು ಮೇಜಿನ ಪರಿಷತ್ತಿನಲ್ಲಿ ಚರ್ಚಿಸಬೇಕು. ನಿಮಗೆ ಏನಾದರೂ ಸ್ವಾತಂತ್ರ್ಯ ಬೇಕು ಅಂದರೆ ನೆಕ್ಸ್ಟ್ 1930, 31, 32, 33 ಈ ಸಂದರ್ಭದಲ್ಲಿ ಏನಾಗುತ್ತೆ, ದುಂಡು ಮೇಜಿನ ಸಭೆಗಳು ನಡೆಯುತ್ತೆ. ಅಲ್ಲಿ ಬಂದು ನೀವು ಚರ್ಚೆ ಮಾಡಬಹುದು. ನೆಕ್ಸ್ಟ್, ಸೈಮನ್ ಕಮಿಷನ್ ಸಂಪೂರ್ಣವಾಗಿ ಬಿಳಿಯರಿಂದ ಕೂಡಿತ್ತು. ಈ ಆಯೋಗದಲ್ಲಿ ಒಬ್ಬ ಭಾರತೀಯ ಸದಸ್ಯರು ಇರಲಿಲ್ಲ. ಆದ್ದರಿಂದ ಭಾರತೀಯರು ಸೈಮನ್ ಆಯೋಗವನ್ನು ಬಹಿಷ್ಕರಿಸ್ತೀವಿ. ನಿಮಗೆ ಗೊತ್ತಿದೆ, ಈ ವಿಷಯ ತಮಗೆಲ್ಲರಿಗೂ ಗೊತ್ತಿರುತ್ತೆ. ಸೈಮನ್ ಆಯೋಗವನ್ನು ನಾವು ಭಾರತೀಯರು ತಿರಸ್ಕರಿಸ್ತೀವಿ. ಯಾಕಂದ್ರೆ ಅದರಲ್ಲಿ 7 ಜನ ಇರ್ತಾರೆ, 7 ಜನರು ಬ್ರಿಟಿಷರೇ. ಆ ಸೈಮನ್ ಆಯೋಗದಲ್ಲಿ ಭಾರತೀಯರು ಯಾರೂ ಇಲ್ಲ. ಎಂತ ಆಶ್ಚರ್ಯ ಆಗುತ್ತೆ, ಹೆಂಗೆ ಆಶ್ಚರ್ಯ ಆಗುತ್ತೆ ನೋಡಿ. ಈಗ ನಿಮಗೆ ಬಿಡಿಸಿ ಹೇಳಿದ್ರೆ ಅರ್ಥ ಆಗುತ್ತೆ. ಈಗ ಯಾರಾದ್ರೂ ಗುಂಡನೊಂದು ಮನೆ ಇದೆ. ಓಕೆ, ಇಲ್ಲಿ ಗುಂಡನ ಹೆಂಡತಿ ಇಬ್ರು ಆರಾಮಾಗಿದ್ದಾರೆ. ಗುಂಡಿ ಆರಾಮಾಗಿದ್ದಾರೆ. ಮೇಲ್ಗಡೆ ಏನು ಮಾಡಿದ್ದಾರೆ, ನಿಮಗೆ ಬಾಡಿಗೆ ಕೊಟ್ಟಿದ್ದಾರೆ. ಯಾರು ಮೇಲ್ಗಡೆ ಯಾರು ಕುಂದಿರ್ತೀರಿ? ಕಲ್ಲಪ್ಪ. ಸೊ ಕಲ್ಲಪ್ಪ ಮೇಲೆ ಬಾಡಿಗೆ ಕೊಟ್ಟಾರೆ. ಇವಾಗ ಕಲ್ಲಪ್ಪ ಏನು ಮಾಡಕತ್ತಾನ, ಈಗ ಬಾಡಿಗೆ ತೊಗೊಂಡು ಒಟ್ಟ ಬಾಡಿಗೆ ಕೊಡಲ್ಲ. ಏನು ತಿಂಗಳ ಬಾಡಿಗೆ ಕೊಡಲ್ಲ. ಏನ ಒಳಗೆ ಗಾಡಿ ಹೊಡ್ಕೊಂಡು ತನಗೆ ಹ್ಯಾಂಗೆ ಬೇಕು ಒಂದು ಬಾತ್ ಟಬ್ ಮಾಡ್ಕೊಂಡು ಮನಿ ಅಲ್ಟ್ರೇಷನ್ ಮಾಡಕತ್ತಾನ ಒಳಗೆ. ಇಲ್ಲ ಮ್ಯಾಲ ಅಂತ ಒಂದು ದಾರು ಕುಡ್ಲಿಕ್ಕೆ ಮ್ಯಾಲ ಒಂದು ಛತ್ ಹಾಕೊಳಕತ್ತಾನ. ಏನು ಬೇಕಾದ್ ಮಾಡತಾನ, ಮನಸ್ಸಿಗೆ ಬಂದಿದ್ದು ಮಾಡತಾನ. ಮನಿ ಓನರ್ ಯಾರು? ಗುಂಡಿ. ಅವಕ್ಕೆ ಬಾಡಿಗೆ ಕೊಡಲ್ಲ, ಏನು ಕೊಡಲ್ಲ. ಏನಾರ ಅಂದ್ರೆ ಹಾಕಿ ಹೇರ್ತಾನ, ಬಿಡ್ತಾನ. ಅದ್ಗ ಎಲ್ಲ ತಾನೇ ಕಾರವಾರ ಮಾಡತ್ತಾನ. ಮನಿ ಗಾಡಿ ಹೊಡೆದೆ, ಮನಿ ಒಳಗೆ ಅದು ಚೇಂಜ್ ಮಾಡಿದೆ, ಇದು ಚೇಂಜ್ ಮಾಡಿದೆ. ತಾನೇ ಓನರ್ ನನಗೆ ಎಷ್ಟು ಸಿಟ್ಟು ಬರಬೇಡ. ಗುಂಡಿ ನಮ್ಮ ದೇಶ, ಈ ಕೆಂಪು ಮಾರಿ ಬ್ರಿಟಿಷರು ನಮ್ಮ ದೇಶಕ್ಕೆ ಬಂದು ನಮ್ಮ ಮಾತು ಕೇಳ್ದಂಗೆ, ನಮಗೆ ಸಂಬಂಧನೇ ಇಲ್ಲಂತೆ, ಅವರೇ ಎಲ್ಲ ನಿರ್ಧಾರ ಮಾಡ್ತಾರಂತೆ. ಸೈಮನ್ ಆಯೋಗದಲ್ಲಿ 7 ಜನ ಸದಸ್ಯರು ಅವರೇ. ಎಷ್ಟು ಇನ್ಸಲ್ಟ್ ನಮಗಿದು. ನಮ್ಮ ದೇಶದ ಆಡಳಿತ, ನಮ್ಮ ದೇಶದ ಭವಿಷ್ಯದ ಬಗ್ಗೆ ನಮಗೆ ನಿರ್ಧಾರ ತೆಗೆದುಕೊಳ್ಳುವ ಯಾವ ಅಧಿಕಾರನಿಲ್ಲ, ಎಲ್ಲ ಅವರೇ ತಗೋತಾರಂತೆ. ಶುದ್ಧ ಇದ್ದದ್ರಿಂದ ಸಹಜವಾಗಿ ನಾವು ಇದನ್ನು ವಿರೋಧಿಸಬೇಕಾಗತ್ತೆ. ಇದನ್ನು ವಿರೋಧಿಸ್ತೀವಿ ನಾವು. ಸೈಮನ್ ಕಮಿಷನ್ ಸಂಪೂರ್ಣವಾಗಿ ಬಿಳಿಯರಿಂದ ಕೂಡಿತ್ತು. ಈ ಆಯೋಗದಲ್ಲಿ ಒಬ್ಬ ಭಾರತೀಯ ಸದಸ್ಯರು ಇರಲಿಲ್ಲ. ಆದ್ದರಿಂದ ಭಾರತೀಯರು ಸೈಮನ್ ಆಯೋಗವನ್ನು ನಾವು ಬಹಿಷ್ಕರಿಸ್ತೇವೆ. ಸೈಮನ್ ಆಯೋಗಕ್ಕೆ ನಾವು ಮನ್ನಣೆ ಕೊಡಲ್ಲ. ಓಕೆ, ಕ್ಲಿಯರ್ ಇದೆಯಾ? ನೆಕ್ಸ್ಟ್ ನೋಡಿ, ಈ ಸೈಮನ್ ವಿರುದ್ಧದ ಹೋರಾಟ, ಬಹಳಷ್ಟು ಹೋರಾಟಗಳು ನಡೆಯುತ್ತೆ. ಗೋ ಬ್ಯಾಕ್ ಸೈಮನ್ ಅಂತ ಹೋರಾಟ ನಡೆಯುತ್ತೆ. ಅದರ ಲಕ್ಷಣಗಳು ತಿಳ್ಕೊಳ್ಳೋಣ. ಭಾರತದಲ್ಲಿರುವ ಎಲ್ಲ ರಾಜಕೀಯ ಪಕ್ಷಗಳು ಈ ಆಯೋಗವನ್ನು ವಿರೋಧಿಸಿದವು. ಎಸ್, ಎಲ್ಲರೂ ನೋಡಿ, ಕಾಂಗ್ರೆಸ್ ಪಕ್ಷ, ಮುಸ್ಲಿಂ ಲೀಗ್ ಪಕ್ಷ, ಜಸ್ಟಿಸ್ ಪಾರ್ಟಿ, ಲಿಬರಲ್ ಪಾರ್ಟಿ, ಏನು ಸುಡುಗಾಡು ಎಷ್ಟು ಪಾರ್ಟಿಗಳಿದ್ದು ಎಲ್ಲರೂ ಒಗ್ಗಟ್ಟಿನಿಂದ ಏನಪ್ಪ ಅಂದರೆ ಈ ಸೈಮನ್ ಆಯೋಗವನ್ನು ವಿರೋಧಿಸ್ತೇವೆ. ಇದು ಭಾಳ ಖುಷಿ ವಿಚಾರ. ಇಲ್ಲೆಲ್ಲ ಇದೆ ನೋಡಿ, ಇಂಡಿಯನ್ ಲಿಬರಲ್ ಫೆಡರೇಷನ್ ಎಲ್ಲ. ಓಕೆ, ನೆಕ್ಸ್ಟ್, ಸೈಮನ್ ಆಯೋಗದ ವಿರುದ್ಧದ ಹೋರಾಟ ಭಾರತದಲ್ಲಿ ಒಂದು ಜನಾಂದೋಲನವಾಗಿ ಮಾರ್ಪಟ್ಟಿದೆ. ಎಸ್, ಜನಾಂದೋಲನ. ಇಡೀ ಜನರು ಕೂಡ ಇದಕ್ಕೆ ಬೆಂಬಲಿಸಿದ್ರು. ಜನರು ಕೂಡ ರೋಡಿಗಿಳಿದು ಹೋರಾಟ ಮಾಡಿದ್ರು. ಟಿ ಪ್ರಕಾಶಂ ಮದ್ರಾಸಿನಲ್ಲಿ ಇವರ ಮುಂದಾಳತ್ವದಲ್ಲಿ ಹೋರಾಟ ನಡೆಯಿತು. ನೆಹರು ಮತ್ತು ಜೆ.ವಿ. ಪಂತ್ ಅವರ ನೇತೃತ್ವದಲ್ಲಿ ಲಕ್ನೋದಲ್ಲಿ ಹೋರಾಟ ನಡೆಯಿತು. ಸೊ ಎಲ್ಲ ಪ್ರಮುಖ ನಾಯಕರು ಒಂದೊಂದು ಭಾಗದಲ್ಲಿ ಒಂದು ಹೋರಾಟದ ನಾಯಕತ್ವವನ್ನು ವಹಿಸ್ಕೊಂತಾರೆ. ಓಕೆ, ಸೊ ಸೈಮನ್ ಆಯೋಗದ ವಿರುದ್ಧದ ಹೋರಾಟ ಒಂದು ಜನಾಂದೋಲನವಾಗುತ್ತೆ, ಮಾಸ್ ಮೂವ್ಮೆಂಟ್. ನೆನ್ಪಿಟ್ಕೋತೀರಾ?
ಜಸ್ಟ್ ಇಷ್ಟೇ ನೆನ್ಪಿಟ್ಕೊಳ್ಳಿ. ನಾನು ಇಷ್ಟೊತ್ತನ ಏನು ಹೇಳಿನಿ, ಸೈಮನ್ ಆಯೋಗ 1927ರಲ್ಲಿ ರಚನೆ ಆಗುತ್ತೆ, 28ರಲ್ಲಿ ಭಾರತದಲ್ಲಿ ಅಧ್ಯಯನ ಮಾಡ್ತಾರೆ, 30ರಲ್ಲಿ ಸಂಸತ್ತಿಗೆ ತಮ್ಮ ವರದಿಯನ್ನು ಸಲ್ಲಿಸ್ತಾರೆ. ಓಕೆ, ಸೈಮನ್ ಆಯೋಗ ಯಾಕೆ ಬಂತಪ್ಪ ಅಂದರೆ ನಮ್ಮ ಭಾರತದಲ್ಲಿರುವಂಥ 2ನೇ ಹಂತದ ಕ್ರಾಂತಿಕಾರಿಗಳ ಉಪಟಳಕ್ಕೆ. ಓಕೆ, ಆಮೇಲೆ ಇದ್ರ ಉದ್ದೇಶ ಏನಪ್ಪ ಅಂದರೆ, ಅಬ್ಜೆಕ್ಟಿವ್ ಏನಪ್ಪ ಅಂದರೆ 1919ರ ಮಾಂಟೆಗೊ ಚೆಮ್ಸ್ಫೋರ್ಡ್ ಕಾಯ್ದೆಯ ಕೆಲವೊಂದು ಆ ಕಾಯ್ದೆಯಲ್ಲಿರುವಂಥ ನ್ಯೂನತೆಗಳನ್ನು ಹುಡುಕಿ ಅದಕ್ಕೆ ತಿದ್ದುಪಡಿ ತೊಗೊಂಡು ಬರೋದು ಇದರ ಉದ್ದೇಶ ಆಗಿತ್ತು. ಸೊ ಇವರೇನು ಮಾಡ್ತಾರೆ, ಆ ದ್ವಿಸರ್ಕಾರ ಪದ್ಧತಿಯನ್ನು ರದ್ದುಪಡಿಸ್ತಾರೆ. 1919ರ ಕಾಯ್ದೆಯಲ್ಲಿರುವಂಥ ದ್ವಿಸರ್ಕಾರವನ್ನು ರದ್ದುಪಡಿಸ್ತಾರೆ. ನೆಕ್ಸ್ಟ್ ಅದಾದಮೇಲೆ ಏನು ಮಾಡ್ತಾರೆ, ಇದನ್ನು ನಾವು ವಿರೋಧಿಸ್ತೀವಿ. ಸೈಮನ್ ಆಯೋಗವನ್ನು ಭಾರತೀಯರು ಭಾಳ ಸಂಪೂರ್ಣ ವಿರೋಧಿಸ್ತೀವಿ. ಯಾಕಂದರೆ ಇದರಲ್ಲಿರುವಂಥ 7 ಜನ ಸದಸ್ಯರು ಎಲ್ಲರೂ ಬಿಳಿಯರು, ಎಲ್ಲರೂ ಬ್ರಿಟಿಷರಾಗಿರ್ತಾರೆ, ಭಾರತೀಯರು ಒಬ್ಬರು ಇರೋರು. ಕ್ಲಿಯರ್ ಇದೆಯಾ? ಸೊ ಇಷ್ಟು ಸಿಂಪಲ್ ಮಾಹಿತಿಗಳನ್ನು ಕೊಟ್ಟಿದ್ದೀನಿ. ನೆಕ್ಸ್ಟು ಇದೊಂದು ಪಾಯಿಂಟ್, ಪ್ರಾಂತೀಯ ಆಡಳಿತದಲ್ಲಿ ಸಂಪೂರ್ಣ ನಿಯಂತ್ರಣವನ್ನು ಮಂತ್ರಿಗಳಿಗೆ ನೀಡಬೇಕಂತ ಶಿಫಾರಸನ್ನು ಮಾಡಿರ್ತಾರೆ. ಓಕೆ, ನೆಕ್ಸ್ಟ್ ನೋಡಿ, ಈ ಆಯೋಗದ ವಿರುದ್ಧದ ಹೋರಾಟ ಯುವಕರು ರಾಜಕೀಯಕ್ಕೆ ಬರುವಂತೆ ಆಯಿತು ಮತ್ತು ಸಮಾಜವಾದದ ತತ್ವ ಸಿದ್ಧಾಂತಕ್ಕೆ ಉತ್ತೇಜನ ನೀಡಿತು. ಒಂದು ತಿಳ್ಕೊಂಬಿಡಿ, ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಈ ಒಂದು ಬಂಡವಾಳಶಾಹಿ ಯಾರ ತತ್ವ ಸಿದ್ಧಾಂತನೂ ಆಗಿರಲಿಲ್ಲ. ಆ ಟೈಮಲ್ಲಿ ನೀವು ಎಲ್ಲರೂ ತಗೋರಿ, ನೆಹರು, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್ ಎಲ್ಲರೂ ಸಮಾಜವಾದಿ ತತ್ವ ಸಿದ್ಧಾಂತವನ್ನು ಹೊಂದಿದ್ರು. ಓಕೆ, ಗಾಂಧೀಜಿ ಯಾವ ತತ್ವ ಸಿದ್ಧಾಂತ ಅಂದ್ರೆ ಆ ತತ್ವ ಸಿದ್ಧಾಂತ ಬಗ್ಗೆ ಮಾತಾಡೇ ಇಲ್ಲ. ಓಕೆ, ಅವರು ಬಡವರು ಕೂಡ ಇರ್ತಿದ್ರು, ಶ್ರೀಮಂತರು ಕೂಡ ಇರ್ತಿದ್ರು. ಹಗಲೊತ್ತು ಬಡವರು ಕೂಡ ಹೋರಾಟ ಮಾಡೋರು, ರಾತ್ರಿ ಊಟ ಶ್ರೀಮಂತರು ಕೂಡ ಇರ್ತಿತ್ತು ಗಾಂಧೀಜಿ. ಹೀಗಾಗಿ ಅವರು ಯಾವತ್ತೂ ನಮಗೆ ಬಂಡವಾಳಶಾಹಿ ಶತ್ರುಗಳು ಅಥವಾ ಸಮಾಜವಾದಿ ಶತ್ರು ಏನೂ ಮಾತಾಡಿಲ್ಲ. ನಮ್ಮ ದೇಶಕ್ಕೆ ಏನು ಅವಶ್ಯಕತೆ ಇದೆ ಅದನ್ನು ಮಾಡ್ತಾ ಹೋಗಿದ್ದಾರೆ ಅಷ್ಟೇ. ಭಗತ್ ಸಿಂಗ್ ನೋಡಿ, ಭಗತ್ ಸಿಂಗ್ ಲಾಹೋರ್ ಸ್ಟೂಡೆಂಟ್ ಯೂನಿಯನನ್ನು ಹುಟ್ಟು ಹಾಕಿದರು. ಪುನಾದ ವಿದ್ಯಾರ್ಥಿಗಳು ಸೈಮನ್ ಆಯೋಗವನ್ನು ಪೂನಾದಿಂದ ಹಿಮ್ಮೆಟ್ಟಿಸಿದರು. ಇವರು ಸೈಮನ್ ಆಯೋಗದ ಸದಸ್ಯರು ಪುನಾಕ್ಕೆ ಹೋಗಿರ್ತಾರೆ ಅಧ್ಯಯನ ಮಾಡೋಕ್ಕೆ. ಅವ್ರು ಹೋಗಿ ಒಂದು ಹೋಟೆಲಲ್ಲಿ ಉಳ್ಕೊಂಡಿರ್ತಾರೆ. ಹೋಟೆಲ್ ಸುತ್ತ ಹುಡುಗರು ಸೈಮನ್ ಗೋ ಬ್ಯಾಕ್, ಸೈಮನ್ ಗೋ ಬ್ಯಾಕ್, ಹಗಲು ರಾತ್ರಿ ಶಿಫ್ಟ್ ಮೇಲೆ ಕೆಲಸ ಮಾಡ್ತಾ ಹುಡುಗರ 12 ತಾಸು ಈ ಹುಡುಗರು ಘೋಷಣೆಗೆ ಹೋಗಿದ್ರೆ ನೆಕ್ಸ್ಟ್ 12 ತಾಸು ಮತ್ತೊಂದು ಗುಂಪ. ಅವ್ರು ರಾತ್ರಿ ಮಕ್ಕೊಂಡ್ರು ಗುಯ್ ಅನ್ಬೇಕು ತಲೆ. ಅವ್ರು ಮತ್ತೆ ಸೈಮನ್ ಆಯೋಗದ್ರೆ ಎಲ್ಲೋ ಯೂನಿವರ್ಸಿಟಿಗೆ ಹೋದ್ರೆ ಅಲ್ಲಿ ಬೆನ್ನ ಹತ್ತದವ್ರಿಗೆ ಸೈಮನ್ ಗೋ ಬ್ಯಾಕ್, ಸೈಮನ್ ಗೋ ಬ್ಯಾಕ್. ಅವ್ರು ಹುಚ್ಚಿಡ್ಬಿಡ್ತು, ಸಿಟಿ ಬಿಟ್ಟು ಹಾರ್ಬಿಟ್ರು. ಅವ್ರ ಪುಣಾದ ಸಿಟಿ ಬಿಟ್ಟು ಎದ್ದು ಓಡಿ ಬಂದ್ರು. ಅವರು ಸೈಮನ್ ಆಯೋಗದ ಸದಸ್ಯರಿಗೆ ನಾವು ಸ್ಟಡಿ ಮಾಡೋಕ್ಕೆ ಕೊಡಲೇ ಇಲ್ಲ, ಅವ್ರಿಗಿಲ್ಲ ಅಧ್ಯಯನ ಮಾಡೋಕ್ಕೆ ಟೈಮೇ ಕೊಟ್ಟಿಲ್ಲ. ದೇಶದಲ್ಲಿ ಅರಾಜಕತೆ ಉಂಟಾಯಿತು. ಕಾನೂನು ಸುವ್ಯವಸ್ಥೆ ಮತ್ತು ಸರ್ಕಾರದ ದಮನಕಾರಿ ನೀತಿಗಳು ಮೇಲುಗೈ ಸಾಧಿಸಿದವು. ಉದಾಹರಣೆ, ಲಾಲಾ ಲಜಪತ್ ರಾಯರ ಮೇಲೆ ಲಾಠಿ ಚಾರ್ಜ್ ಆಗಿ ತೀವ್ರ ಗಾಯಗಳಿಂದ ನಿಧನ ಹೊಂದಿದ್ರು. ಯಸ್, ಈ ಸೈಮನ್ ಆಯೋಗದ ವಿರುದ್ಧದ ಹೋರಾಟದಲ್ಲಿ ಪಂಜಾಬ್ ಪ್ರಾಂತ್ಯದಲ್ಲಿ ಇವರು ಹೋರಾಟ ಮಾಡ್ತಿರ್ತಾರೆ. ಇವ್ರ ಮೇಲೆ ಲಾಠಿ ಚಾರ್ಜ್ ಆಗಿ ಲಾಲಾ ಲಜಪತ್ ರಾಯರು ನಿಧನರಾಗ್ತಾರೆ. ತೀವ್ರವಾಗಿ ಲಾಠಿ ಚಾರ್ಜಿಂದ ಗಾಯಗೊಂಡು ಸಾವನ್ನಪ್ತಾರೆ. ಅಂದರೆ ಸೈಮನ್ ಆಯೋಗದ ಸಂದರ್ಭದಲ್ಲಿ ದೇಶಾದ್ಯಂತ ರಾಜಕೀಯ ಅರಾಜಕತೆ ಉಂಟಾಗುತ್ತೆ, ಪೊಲಿಟಿಕಲ್ ಕ್ರೈಸಿಸ್. ಅವಾಗ ಬ್ರಿಟಿಷರಿಗೆ ಭಾಳ ಸಿಟ್ಟು ಬರುತ್ತೆ. ನಿಮ್ಮ ಖುಷಿಗೋಸ್ಕರ ನಿಮಗೆ ಸಮಾಧಾನ ಮಾಡಲು ಈ ಸೈಮನ್ ಆಯೋಗ ತೊಗೊಂಡು ಬಂದೀವಿ, ಆದರೂ ಇದನ್ನು ವಿರೋಧಿಸ್ತೀರ, ಎಂತ ಹುಚ್ಚರಿ ನೀವು, ನಿಮಗೆ ಏನು ಮಾಡಿದ್ರೆ ಸಮಾಧಾನ ಆಗ್ತೀರಾ? ಈಗ ಏನಾಗಿದೆ ಗೊತ್ತಾ, ನಿಮ್ಮ ಮನೇಲಿ ಒಂದು ಹುಡುಗ ಇರುತ್ತೆ, ನೀವೇನು ಅಂದ್ಕೊಂಡಿದ್ದೀರಾ, ಒಂದು ರೂಪಾಯಿ ಖರ್ಚು ಮಾಡಿ ಇದೊಂದು ಚಾಕ್ಲೇಟ್ ಕೊಟ್ಟಿದ್ರೆ ಸೈಲೆಂಟ್ ಆಗಿಬಿಡ್ತು ಅಂದ್ಕೊಂಡಿದ್ದೀರಾ. ಪಾಪು ಬಾಯಿಲಿ ಪಾಪು, ನಿನಗೊಂದು ಚಾಕ್ಲೇಟ್ ಅಳ್ಬಾರ್ದಪ್ಪ, ನಿನಗೊಂದು ಚಾಕ್ಲೇಟ್ ತಂದ್ರೆ ಕೊಡಕ್ಕೆ ಹೋಗ್ತಿರೋದು ಏನು ಮಾಡ್ತಾ ಗೊತ್ತಿರೋದು, ಆ ಚಾಕ್ಲೇಟ್ ತೊಗೊಂಡು ವಾಪಸ್ ನಿಮ್ಮ ಮಕ್ಕಳಿಗೆ ಹೋಗ್ಬಿಡ್ತು. ನಿಮ್ಗೆ ಎಷ್ಟು ಸಿಟ್ಟು ಬರ್ಬಾರ್ದು. ನೀವೇನು ಅನ್ಕೊಂಡ್ರಿ ಆ ಮಗು ಸಮಾಧಾನ ಆಗ್ತೈತಿ, ಖುಷಿ ಆಗ್ತದೆ ಅನ್ಕೊಂಡ್ರಿ, ಆದ್ರೆ ಅದು ವಾಪಸ್ ನಿಮಗೆ ಸಿಟ್ಟು ಬರ್ಸ್ತಾ ಇದೆ. ಸೇಮ್ ನಾವು ಭಾರತೀಯರು ಭಾಳಷ್ಟು ಹತಾಶೆಯಲ್ಲಿದ್ವಿ. ಹತಾಶೆಯಲ್ಲಿದ್ದಾಗ ನಮಗೆ ಸಮಾಧಾನ ಮಾಡಕ್ಕೆ ಸೈಮನ್ ಆಯೋಗ ತೊಗೊಂಬಂದ್ರು, ₹1 ಚಾಕ್ಲೇಟ್ ತೊಗೊಂಬಂದ್ರು. ಅದನ್ನು ತೊಗೊಂಡು ನಾವು ಸೈಲೆಂಟ್ ಆಗ್ತಾ ಅನ್ಕೊಂಡಿದ್ವಿ. ಆ ಚಾಕ್ಲೇಟ್ ತೊಗೊಂಡು ವಾಪಸ್ ಮತ್ತೆ ಮಕ್ಕಳಿಗೆ ಹೋಗದೆ ನೋಡ್ರಿ. ಸೈಮನ್ ಆಯೋಗದಿಂದ ಮತ್ತೆ ಅರಾಜಕತೆ ಉಂಟಾಯ್ತು ದೇಶದಲ್ಲಿ. ಇದು ಭಾಳ ಸಿಟ್ಟು ಬರ್ಸ್ತಾರೆ. ಓಕೆ, ನೆಕ್ಸ್ಟ್ ನೋಡಿ, ಭಾರತೀಯರು ಈ ಆಯೋಗದ ವಿರುದ್ಧದ ಹೋರಾಟದಿಂದ ಬ್ರಿಟಿಷರು ಕುಪಿತಗೊಂಡು ನಮಗೆ 2 ಸವಾಲುಗಳನ್ನು ಹಾಕ್ತಾರೆ. ಆಯಿತು, ಇಷ್ಟು ನಾವು ನಿಮಗೋಸ್ಕರ ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಕ್ಕೆ ಬರ್ತೀವಿ, ಇಷ್ಟೆಲ್ಲ ನೀವು ವಿರೋಧ ಮಾಡ್ತಿರಲ್ಲ, ನಿಮಗೆ 2 ಸವಾಲುಗಳು ಹಾಕ್ತೀವಿ ಅಂತೇಳಿ ಬ್ರಿಟಿಷರು 2 ಸವಾಲುಗಳು ಹಾಕ್ತಾರೆ. ಒಂದು, ಪ್ರಿಪೇರ್ ಯುವರ್ ಓನ್ ಕಾನ್ಸ್ಟಿಟ್ಯೂಷನ್, ನಿಮ್ಮ ಸಂವಿಧಾನ ನೀವೇ ಸಿದ್ಧಪಡಿಸ್ಕೊಳ್ಳಿ. ಆಯಿತು, ನಮ್ಮ ಆಡಳಿತ, ನಮ್ಮ ಸಂವಿಧಾನ ನಿಮಗೆ ಇಷ್ಟ ಇಲ್ಲ, ನಿಮ್ಮ ಸಂವಿಧಾನ ನೀವೇ ಸಿದ್ಧಪಡಿಸ್ಕೊಳ್ಳಿ. ಭಾರತದಲ್ಲಿರುವ ಎಲ್ಲ ವರ್ಗದವರು ಆ ಸಂವಿಧಾನ ಒಪ್ಪಿಕೊಳ್ಳಲೇಬೇಕು. ಎವ್ರಿ ಸೆಕ್ಷನ್ ಇನ್ ಇಂಡಿಯಾ ಶುಡ್ ಅಗ್ರಿ ಅಪಾನ್ ದ್ಯಾಟ್ ಕಾನ್ಸ್ಟಿಟ್ಯೂಷನ್. ಆಯಿತು, ನಮ್ಮ ಸಂವಿಧಾನ, ನಮ್ಮ ಆಡಳಿತ ಬಿಡೋಣ, ನಿಮ್ಮದೇ ಸಂವಿಧಾನ ಸಿದ್ಧಪಡಿಸ್ಕೋರಿ, ಅದ್ರ ಪ್ರಕಾರನೇ ನಾವು ಕೊಡ್ರಿ, ನಾವು ಅದ್ರ ಪ್ರಕಾರ ಆಳ್ವಿಕೆ ಮಾಡ್ತೀವಿ. ಆದರೆ ಆ ಸಂವಿಧಾನ ಎಲ್ಲ ವರ್ಗದವರು ಎಲ್ಲರೂ ಒಪ್ಪಿಕೊಂಡಿರಬೇಕು, ನೀವು ಹೇಳ್ದಂಗೆ ಆಳ್ವಿಕೆ ಮಾಡ್ತೀವಿ ಅಂತ ಅರ್ಥ. ಈ ಮನೆ ಹುಡುಗರು ಕಿರಿಕಿರಿ ಮಾಡೋಣ, ಆಯ್ತಪ್ಪ ನನ್ನ ಮಾತು ಕೇಳಲ್ಲ, ಆಯ್ತು ನಿನಗೇನು ಬೇಕು, ನಿನಗೇನು ಹೇಳಬೇಕು, ನಿನಗೇನು ಬೇಕು ಹೇಳು, ನೀ ಹೇಳ್ದಂಗೆ ಮಾಡ್ತೀನಿ ಅಂತ ಅಂತೀವಲ್ಲ ನಾವು. ಹಾಗೆ ಇದು ಮಾಡ್ಬೋದು ನಾವು. ನಿಮ್ಮ ಸಂವಿಧಾನವನ್ನು ನೀವೇ ಸಿದ್ಧಪಡಿಸ್ಕೊಳ್ಳಿ, ಇದನ್ನು ಸಕ್ಸಸ್ ಮಾಡ್ಬೋದು. ಬಟ್ 2ನೇದು ಸಾಧ್ಯ ಇಲ್ಲ. ಯಾವರ ಒಬ್ಬರ ತಿರುಕ ಮುರುಕ ಹಿಂದೆ ವಿರೋಧ ಮಾಡೇ ಮಾಡ್ತಾರೆ.
ಅವರೇ ಬ್ರಿಟಿಷರೇ ಎಬ್ಬಿಸಿ ಕುಂದಿರ್ಸ್ತಾರೆ ಹಿಂದೆ ಮೊಹಮ್ಮದ್ ಅಲಿ ಜಿನ್ನಾಗಿ. ಇದನ್ನು ಒಪ್ಕೋಬೇಡಂತೇಳಿ. ನೀವು ಬೆಕ್ಕಂತ ದೊಡ್ಡ ಲೀಡರ್ ಇವತ್ತಾ, ಅವನಿಗೇನು ವಿರೋಧಿತ್ವ ಇಲ್ಲ. ಇಂದಿರಾ ಗಾಂಧಿ ಭಾಳ ಫೇಮಸ್ ಲೀಡರ್, ಅವ್ರಿಗೆ ಯಾರು ವಿರೋಧಿಗಳು ಇರಲಿಲ್ಲ, ಅವರನ್ನು ದ್ವೇಷ ಮಾಡೋರು ಇದ್ದರು. ನರೇಂದ್ರ ಮೋದಿ ದೊಡ್ಡ ಲೀಡರ್, ಅವ್ರಿಗೇನು ವಿರೋಧಿಗಳೇ ಇಲ್ಲ. ಒಬ್ಬ ಶಿಕ್ಷಕ ಇದನ್ನು ಸೂಪರ್ ಕ್ಲಾಸ್ ಮಾಡ್ತಾನೆ, ಅವ್ನಿಗೆ ಅವ್ನು ಮಾಡಿರೋ ಕ್ಲಾಸ್ ಎಲ್ಲರಿಗೂ ಇಷ್ಟ ಆಗುತ್ತೆ. ಒಂದು 4 ಮಂದಿ ನೀವು ಸರಿನೇ ಮಾಡಲ್ರಿ ಸರ್ ಅಂದ್ಬಿಡ್ತಾರೆ. ಎಲ್ಲರನ್ನ ಮೆಚ್ಚಕ್ಕೆ ಸಾಧ್ಯನೇ ಇಲ್ಲ, ಯಾರಿಂದನೂ ಸಾಧ್ಯ ಇಲ್ಲ. ಹೀಗಾಗಿ ಇದು ಎಲ್ಲ ವರ್ಗದವರು ಈ ಸಂವಿಧಾನ ಒಪ್ಪಿಕೊಳ್ಳಬೇಕಂದ್ರೆ ಭಾಳ ಕಷ್ಟ ಆಗುತ್ತೆ. ಓಕೆ, ಸೊ ಈ ಹಿನ್ನೆಲೆಯಲ್ಲಿ ನೆಹರು ವರದಿ ಬರುತ್ತದೆ. ಯಾವಾಗ ಮೋತಿಲಾಲ್ ನೆಹರು ಕೈ ಎತ್ತಿಬಿಟ್ರಪ್ಪ, ಈ ಸವಾಲುಗಳಿಗೆ ಯಾರು ರೆಡಿ ಇದ್ದೀರಾ? ಮೋತಿಲಾಲ್ ನೆಹರು ಹಮ್ ಹೇ, ನಾ ಇದೀನಂತೇಳಿ, ಈ ಸವಾಲುಗಳನ್ನು ಸ್ವೀಕರಿಸಿದ್ದೀನಿ ಅಂತೇಳಿ, ಅಂದ್ರೆ ನಮ್ಮ ಸಂವಿಧಾನ ಸಿದ್ಧಪಡಿಸ್ತೀನಿ, ಎಲ್ಲರೂ ಒಪ್ಪಿಗೆ ತೊಗೋತೀನಿ ಅಂತೇಳಿ ಮೋತಿಲಾಲ್ ನೆಹರು ಎದ್ದಿಟ್ಬಿಟ್ರು. ಹೀಗಾಗಿ ಸೊ ಈ ನೆಕ್ಸ್ಟ್ ಏನಾಗುತ್ತೆ, ಮುಂದಿನ ವರ್ಷವೇ 1928ರಲ್ಲಿ ನೆಹರು ವರದಿ ಬರುತ್ತೆ. ನೆಹರು ಅಂದ ತಕ್ಷಣ ಇದು ಮೋತಿಲಾಲ್ ನೆಹರು, ಜವಾಹರ್ಲಾಲ್ ನೆಹರು ಅವರ ತಂದೆ, ನೆನ್ಪಿಟ್ಕೋಬೇಕು. ಜವಾಹರ್ಲಾಲ್ ನೆಹರು ಅಲ್ಲ, ಅವರ ತಂದೆ ಮೋತಿಲಾಲ್ ನೆಹರು ಅವರಿಂದ ರಚಿಸಲ್ಪಡ್ತು ಯಾವುದು, ನೆಹರು ವರದಿ. ಭಾಳ ಫೇಮಸ್ ಇದು. ಸೊ ಅವರು ಈ ಸಂವಿಧಾನವನ್ನು ರಚಿಸ್ತಾರೆ. ಅದರಲ್ಲಿ ಒಂದಿಷ್ಟು ಪ್ರಮುಖ ಲಕ್ಷಣಗಳಿವೆ. ಓಕೆ, ಅವರೊಂದು ಡ್ರಾಫ್ಟ್ ಮಾಡ್ತಾರೆ, ಈ ಥರ ನಮ್ಮ ದೇಶದ ಆಳ್ವಿಕೆ ಇರಬೇಕು, ಈ ಸಂವಿಧಾನದ ಪ್ರಕಾರ ಆಳ್ವಿಕೆ ಮಾಡಿರಿ ಅಂತ ಬ್ರಿಟಿಷರಿಗೆ ಒಪ್ಪಿಸಿದ್ರು. ಅದರ ಒಂದಿಷ್ಟು ಲಕ್ಷಣಗಳು ಎಕ್ಸಾಂಪಲ್ ಕ್ವಶನ್ ಬರುತ್ತೆ. ಡೊಮಿನಿಯನ್ ಸ್ಟೇಟಸ್ ಕೇಳ್ತಾ ಇದ್ದಾರೆ. ಸೊ ಡೊಮಿನಿಯನ್ ಸ್ಟೇಟಸ್ ನಿಮಗೆ ಹೇಳಿದ್ನಲ್ಲ ನಾನು ಮುಂಚೆನೆ. ಫಾರ್ ಎಕ್ಸಾಂಪಲ್ ಈಗ ಆಸ್ಟ್ರೇಲಿಯಾ ದೇಶ ನೋಡಿ, ಆಸ್ಟ್ರೇಲಿಯಾ ಇವತ್ತಿಗೂ ಡೊಮಿನಿಯನ್ ಸ್ಟೇಟಸ್ ಹೊಂದಿದೆ. ಅಂದರೆ ಆಸ್ಟ್ರೇಲಿಯಾದಲ್ಲಿ ಪ್ರಜಾಪ್ರಭುತ್ವ ಇದೆ. ಆಸ್ಟ್ರೇಲಿಯಾದಲ್ಲಿ ಪ್ರಜಾಪ್ರಭುತ್ವ ಇದೆ, ಅಂದರೆ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಎಲ್ಲ ಎಲೆಕ್ಷನ್ ನಡೀತವೆ. ಆದರೆ ಆಸ್ಟ್ರೇಲಿಯಾದಲ್ಲಿ ಗಣರಾಜ್ಯವಿಲ್ಲ. ಅಂದರೆ ಆ ರಾಷ್ಟ್ರದ ಮುಖ್ಯಸ್ಥರ ಆಯ್ಕೆ ಆಗೋದಿಲ್ಲ. ಆ ರಾಷ್ಟ್ರದ ಮುಖ್ಯಸ್ಥರು ಇವತ್ತಿಗೂ ಇಂಗ್ಲೆಂಡ್ ರಾಣಿನೇ ಅಥವಾ ಇಂಗ್ಲೆಂಡ್ ರಾಜನೇ. ಆಸ್ಟ್ರೇಲಿಯಾದಲ್ಲಿ ಇವತ್ತಿಗೂ ಪ್ರಜಾಪ್ರಭುತ್ವ ಇದೆ, ಆದರೆ ಆ ಆಸ್ಟ್ರೇಲಿಯಾ ದೇಶದ ಮುಖ್ಯಸ್ಥರು ಇವತ್ತಿಗೂ ಇಂಗ್ಲೆಂಡ್ ರಾಣಿ ಅಥವಾ ರಾಜ. ಅದಕ್ಕೆ ನಾವು ಡೊಮಿನಿಯನ್ ಅಂತ ಕರಿತೀವಿ. ಭಾರತ ಡೊಮಿನಿಯನ್ ಅಲ್ಲ. ಈಗ ಭಾರತ ನಾವು ಸಂಪೂರ್ಣ ಸ್ವರಾಜ್. ಭಾರತದಲ್ಲಿ ಪ್ರಜಾಪ್ರಭುತ್ವವೂ ಇದೆ, ಭಾರತದಲ್ಲಿ ಗಣರಾಜ್ಯ ಇದೆ. ಗಣರಾಜ್ಯ ಅಂದರೆ ನಮ್ಮ ದೇಶದ ಮುಖ್ಯಸ್ಥರು ಯಾರು? ದ್ರೌಪದಿ ಮುರ್ಮು. ಅವರನ್ನು ಆಯ್ಕೆ ಮಾಡಿದ್ದು ಯಾರು? ನಾವೇ. ಪರೋಕ್ಷವಾಗಿ ನಾವೇ ಆಯ್ಕೆ ಮಾಡಿದ್ವಿ. ನಮಗೆ ಇಂಗ್ಲೆಂಡ್ ರಾಜರಾಣಿ ನಮಗೆ ಸಂಬಂಧ ಇಲ್ಲ. ಸೊ ಇಲ್ಲಿ ನಾವೇನು ಕೇಳ್ತಾ ಇದ್ದೀವಿ, ನಮಗೆ ಆಡಳಿತ ಕೊಡಿ, ನಿಮ್ಮ ಹೆಸರಲ್ಲೇ ಆಡಳಿತ ಮಾಡ್ತೀವಿ, ಡೊಮಿನಿಯನ್ ಸ್ಟೇಟಸ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ಯಾರು? ನೆಹರು, ಮೋತಿಲಾಲ್ ನೆಹರು. ನೆಕ್ಸ್ಟ್ ಜಾತ್ಯತೀತ. ಭಾರತದ ಸಂವಿಧಾನ ಜಾತ್ಯತೀತವಾಗಿರಬೇಕು, ಭಾರತದಲ್ಲಿ ಜಾತ್ಯತೀತತೆ ಇರಬೇಕು. ಮುಸ್ಲಿಮರಿಗೆ ಮೀಸಲಾತಿ ಕೇಳ್ತಾರೆ ಇವರು, ಮೋತಿಲಾಲ್ ನೆಹರು. ನೆಕ್ಸ್ಟ್ ಮಹಿಳಾ ಸಮಾನತೆ, ವೆರಿ ಗುಡ್. ಮೂಲಭೂತ ಹಕ್ಕುಗಳಿಗೆ ಬಹಳ ಮಹತ್ವ ಕೊಡ್ತಾರೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ವಯಸ್ಕ ಮತದಾನ, ಅಡಲ್ಟ್ ಫ್ರಾಂಚೈಸ್ ಅಂತ ಕರೀತಾರೆ, ಇದನ್ನು ಕೇಳ್ತಾರೆ. ಭಾರತದ ಸಂವಿಧಾನದಲ್ಲಿ ಇದು ಇರಬೇಕು ಅಂತ ಹೇಳ್ತಾರೆ. ಇದನ್ನ ಅಳವಡಿಸ್ಕೋಬೇಕು ನೀವು ಅಂತ ನಾನು ಬರೆದಿದ್ದೀನಿ, ಸಂವಿಧಾನದಲ್ಲಿ ಬರೆದಿದ್ದೀನಿ, ಇದನ್ನು ಅಳವಡಿಸಿ ಆಡಳಿತದಲ್ಲಿ ಅಂತ. ಇಂಗ್ಲೆಂಡ್ದವರು ಸ್ವಲ್ಪ ಇದನ್ನ ಅಸಹ್ಯ ಮಾಡ್ತಾರೆ, ಟಿಂಗಲ್ ಮಾಡ್ತಾರೆ. ಹೆಂಗಪ್ಪ ಅಂದರೆ ಆ ಸಂದರ್ಭದಲ್ಲಿ ಇಂಗ್ಲೆಂಡಲ್ಲಿಯೇ ಅಡಲ್ಟ್ ಫ್ರಾಂಚೈಸ್ ಇರಲಿಲ್ಲ. ವಯಸ್ಕ ಮತದಾನ ಅಂದರೆ ಒಂದಿಷ್ಟು ವಯಸ್ಕ ಮತದಾನ ಗೊತ್ತಾಗುತ್ತಾ? ಒಂದೇನೋ ಫಾರ್ ಎಕ್ಸಾಂಪಲ್ ಈಗ 18 ಅಂತ ಫಿಕ್ಸ್ ಮಾಡಿದೆ ಏಜ, 18 ಏಜ್ನ ಮೇಲ್ಪಟ್ಟ ಎಲ್ಲರಿಗೂ ಮತದಾನ ಹಕ್ಕನ್ನು ಕೊಡೋದು. ಅಥವಾ ಕೆಲವೊಂದು ದೇಶದಲ್ಲಿ 16 ಅಂತ ಫಿಕ್ಸ್ ಮಾಡ್ತಾರೆ, ಕೆಲವರು 21 ಅಂತ ಫಿಕ್ಸ್ ಮಾಡ್ತಾರೆ, ಕೆಲವರು 20. ಬಟ್ ಒಂದು ಏಜ್ ಇಡೋದು. ಆ ಏಜ್ ಮೇಲೆ ಎಲ್ಲರಿಗೂ ಕೊಟ್ಬಿಡ್ಬೇಕು, ಮಹಿಳೆ ಎಲ್ಲರೂ, ಅದು ಯಾವುದೂ ಭೇದ ಭಾವ ಇಲ್ಲ. ಇಂಗ್ಲೆಂಡಲ್ಲಿ, ಅಮೆರಿಕದಲ್ಲಿ 1960ರವರೆಗೂ 1960ಸ್ವರೆಗೂ ಅಲ್ಲಿ ಮಹಿಳೆಯರಿಗೆ ಮತದಾನ ಹಕ್ಕೇ ಇರಲಿಲ್ಲ, ತಿಳ್ಕೊಂಬಿಡ್ರಿ. ಇನ್ನು ನಮಗೇನು ಕೊಡ್ತಾರೆ ಅವರು? ಅದಕ್ಕೆ ಬ್ರಿಟಿಷರ್ ಅಂತಾರೆ ನಮ್ಮ ದೇಶದಲ್ಲಿ ಇಲ್ಲ, ನೀವು ಕೇಳ್ತಾ ಇದ್ರಲ್ಲ. ಹೌದು, ನಾವು ಕೇಳ್ತಾ ಇದ್ದೀವಿ, ನಮಗೆ ಬೇಕು. ಭಾರತ ಪ್ರಜಾಪ್ರಭುತ್ವ ರಾಷ್ಟ್ರ, ಭಾರತದಲ್ಲಿ ಎಲ್ಲರಿಗೂ ಸಮಾನವಾದ ಒಂದು ಅವಕಾಶ ಇದೆ. ಇಲ್ಲಿ ಕೂಲಿ ಕಾರ್ಮಿಕರು, ಬಡವರು, ಶ್ರೀಮಂತರು, ಹೆಣ್ಮಕ್ಳು ಏನೂ ಭೇದ ಭಾವ ಇಲ್ಲ. ನಮಗೆ ಅಡಲ್ಟ್ ಫ್ರಾಂಚೈಸ್ ಕೊಡಿ. ಇದು ಕೇಳಿದಾನೆ. ವಯಸ್ಕ ಮತದಾನ ಅನ್ನೋದ್ರ ಬಗ್ಗೆ ಮೆನ್ಷನ್ ಮಾಡಿದವರು ಯಾರು ಅಂದರೆ ನೆಹರು ವರದಿಯಲ್ಲಿ ಇದನ್ನು ಕೇಳಿದ್ದಾರೆ ನೋಡಿ. ಕ್ವಶನ್ ಬರುತ್ತಿದ್ದು ವೆರಿ ಇಂಪಾರ್ಟೆಂಟ್, ವೆರಿ ಇಂಟ್ರೆಸ್ಟಿಂಗ್ ಕೂಡ. ಓಕೆ, ನೆಕ್ಸ್ಟ್ ಹೀಗೆ ನೆಹರು ವರದಿ ಬ್ರಿಟಿಷರ ಮೊದಲ ಸವಾಲನ್ನು ಮೆಟ್ಟಿ ನಿಂತಿತ್ತು. ಬ್ರಿಟಿಷರು ಏನು ಹೇಳಿದ್ರು? ಸಂವಿಧಾನವನ್ನು ಸಿದ್ಧಪಡಿಸ್ಕೊಡ್ರಿ ಅಂತ ಹೇಳಿದ್ವಿ. ಆಯ್ತು, ಮೊದಲ ಸವಾಲಿಗೆ ಉತ್ತರ ಕೊಟ್ವಿ. ಆದರೆ ಬ್ರಿಟಿಷರ ಎರಡನೇ ಸವಾಲಾದ ಎಲ್ಲ ವರ್ಗದ ಜನರು ಈ ಸಂವಿಧಾನ ಒಪ್ಪಿಕೊಳ್ಳಬೇಕು ಎನ್ನುವುದು ಸಾಕಾರವಾಗಲಿಲ್ಲ. ಕಾರಣಗಳೆಂದರೆ ಅದಾಗಲ್ಲ. ಕಾರಣಗಳೆಂದರೆ ಜವಾಹರ್ಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್ ಈ ವರದಿಯನ್ನು ಒಪ್ಪಿಕೊಳ್ಳ ಸ್ವಂತ ಮಗನೇ ವಿರೋಧ ಮಾಡ್ತಾ ಇದ್ದ ನೋಡ್ರಿ. ಅಯ್ಯಪ್ಪು, ಇದು ಭಾಳ ವಜ್ಜು ಹೋಯ್ತಾ? ಸ್ವಂತ ಮಗನೇ ಈ ವರದಿ ಒಪ್ಪಿಕೊಳ್ಳಲಿಲ್ಲ. ಯಾಕಂದರೆ 1927ರಲ್ಲಿ ಮದ್ರಾಸ್ನಲ್ಲಿ ಈ ನಾಯಕರು ಪೂರ್ಣ ಸ್ವರಾಜ್ಯಕ್ಕೆ ಘೋಷಣೆ ಮೊಳಗಿಸಿ ಡೊಮಿನಿಯನ್ ಸ್ಟೇಟಸನ್ನು ತಿರಸ್ಕರಿಸುವುದಾಗಿ ನಿರ್ಧರಿಸಿದ್ದರು. ನೆಹರು ಮತ್ತು ಸುಭಾಷ್ ಚಂದ್ರ ಬೋಸು ಇವರಿಬ್ಬರು ಏನು ಮಾಡಿದ್ರಪ್ಪ ಅಂದರೆ ಮದ್ರಾಸಲ್ಲಿ ಒಂದು ದೊಡ್ಡ ಫಂಕ್ಷನ್ ಮಾಡಿ ಘೋಷಣೆ ಮಾಡಿಬಿಟ್ಟಿದ್ರು.
ನಾವು ಬ್ರಿಟಿಷರಿಗೆ ಕೇಳೋದಾದರೆ ಪೂರ್ಣ ಸ್ವರಾಜ್ಯನ ಕೇಳೋದು. ಅಂದರೆ ಪ್ರಜಾಪ್ರಭುತ್ವ ಮತ್ತು ಗಣರಾಜ್ಯ ಪೂರ್ತಿ ಕೊಡಬೇಕು ನಮಗೆ. ಯಾವುದೇ ಕಾರಣಕ್ಕೂ ನಾವು ಡೊಮಿನಿಯನ್ ಸ್ಟೇಟಸನ್ನು ಬೇಡಿಕೆ ಇಡುವಂಗಿಲ್ಲ ಅಂತ ಇವರು ಆಲ್ರೆಡಿ ಘೋಷಣೆ ಮಾಡಿದ್ದಾರೆ. ಆದರೆ ನೆಹರು ವರದಿಯಲ್ಲಿ ಮೊದಲ ಪಾಯಿಂಟ್ ಏನಿದೆ? ನೆಹರು ವರದಿಯಲ್ಲಿ ಮೊದಲು ಏನು ಕೇಳ್ತಾ ಇದ್ದಾರೆ? ಡೊಮಿನಿಯನ್ನೇ ಕೇಳ್ತಾ ಇದ್ದಾರೆ. ಜವಾಹರ್ಲಾಲ್ ನೆಹರು ಬಂದ ಮನೆ ಜಲ ತೆಗಿತಾರೆ. ಅಪ್ಪ ಅಲ್ಲ, ನಾವು ಹೋದ ವರ್ಷ ಘೋಷಣೆ ಮಾಡಿವಿ, ಸುಭಾಷ್ ಚಂದ್ರ ಬೋಸ್ ಎಲ್ಲ ನಾವು ಸೇರ್ಕೊಂಡು ಘೋಷಣೆ ಮಾಡಿವಿ ಪೂರ್ಣ ಸ್ವರಾಜ್ ಬೇಕಂತೇಳಿ. ನೀವು ನೋಡಿದ್ರೆ ಮತ್ತೆ ಡೊಮಿನಿಯನ್ ಕೇಳ್ತಾ ಇದ್ದಿಲ್ಲ, ಏನಿದು? ಇದು ಮೊದಲು ಇದನ್ನೇ ಕೊಳ್ತಡಿಯೋ ಅಂತ ಅವರು. ನೀನು ಹೇಳ್ಬೇಡ, ನಿನ್ನ ವರದಿ ನಾನೇ ವಿರೋಧಿಸ್ತೀನಿ, ಮೊದಲು ನಂದೇ ವಿರೋಧ ಇದೆ ನಿನ್ನ ವರದಿಗೆ ಅಂತೇಳಿ ಸ್ವಂತ ಮಗನ ಇದನ್ನು ವಿರೋಧ ಮಾಡಬೇಕಾಗತ್ತೆ. ಓಕೆ, ಜವಾಹರ್ಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್ ಇದನ್ನು ಒಪ್ಕೊಳ್ಳಲ್ಲ. ಇವರೇ ಮೇನ್ ಲೀಡರ್, ಇವರೇ ಒಪ್ಕೊಳ್ಳೋದ್ರೆ ಇನ್ನು ಉಳಿದಾಗ ಏನು ಒಪ್ಕೋತಾರೆ ಹೇಳ್ರೆ? ಸೊ ಮೋತಿಲಾಲ್ ನೆಹರು ವರದಿನ ಸ್ವಂತ ಮಗನೇ ತಿರಸ್ಕರಿಸ್ತಾರೆ. ನೆಕ್ಸ್ಟ್ 1929ರಲ್ಲಿ 2 ಘಟನೆಗಳು ಜರುಗಿದವು. ನೆಹರು ವರದಿ ಸ್ವೀಕೃತಗೊಳ್ಳದೆ ಬಿದ್ದು ಹೋಯಿತು. ಇದು ಯಶಸ್ವಿ ಆಗಲ್ಲ, ಗೊತ್ತಾಯಿತು. ಇಂಗ್ಲೆಂಡಿನಲ್ಲಿ ಲೇಬರ್ ಪಾರ್ಟಿ ಅಧಿಕಾರಕ್ಕೆ ಬಂತು, ಲೇಬರ್ ಪಕ್ಷ ಅಧಿಕಾರಕ್ಕೆ ಬಂತು. ಈ ಹಿನ್ನೆಲೆಯಲ್ಲಿ ಗಾಂಧೀಜಿ ಮತ್ತೆ ರಾಜಕೀಯ ಜೀವನಕ್ಕೆ ಮರಳಿದರು. ಲೇಬರ್ ಪಾರ್ಟಿ ಅಂದರೆ ಸ್ವಲ್ಪ ಭಾರತೀಯರ ಪರವಾಗಿತ್ತು, ಸ್ವಲ್ಪ ಇವ್ರಿಗೆ ಕರುಣೆ. ಗಾಂಧೀಜಿ ಡೊಮಿನಿಯನ್ ಸ್ಟೇಟಸ್ಗೆ ಬೇಡಿಕೆ ಇಟ್ಟರು. ಒಂದು ವೇಳೆ ಡೊಮಿನಿಯನ್ ಸ್ಟೇಟಸ್ ಕೊಡಲಿಲ್ಲವೆಂದರೆ ಕಾನೂನುಭಂಗ ಚಳುವಳಿ ಪ್ರಾರಂಭಿಸುವುದಾಗಿ ಗಾಂಧೀಜಿ ಹೇಳ್ತಾರೆ. ಈ ಸಮಯದಲ್ಲಿ ಇರ್ವಿನ್ ಭಾರತದ ವೈಸ್ರಾಯ್ ಆಗಿದ್ದರು. ಅವರು ಗಾಂಧೀಜಿ ಜೊತೆಗೆ ಮೀಟಿಂಗ್ ಮಾಡಿ, ನಿಮ್ಮ ಬೇಡಿಕೆಗಳು ಏನೇ ಇದ್ದರೂ ನಾವು ಈಡೇರಿಸಲು ಸಿದ್ಧ, ಆದರೆ ಅದು ಇಂಗ್ಲೆಂಡಿನಲ್ಲಿ ಜರುಗುವ ದುಂಡು ಮೇಜಿನ ಸಭೆಯಲ್ಲಿ ಭಾಗವಹಿಸಿದಾಗ ಮಾತ್ರ. ಭಾರತದಲ್ಲಿ ಸೈಮನ್ ಆಯೋಗ ಭಾರತೀಯರ ವಿರೋಧದ ನಡುವೆ ತನ್ನ ಕೆಲಸವನ್ನು ಪೂರ್ಣಗೊಳಿಸಿ ಬ್ರಿಟಿಷ್ ಸಂಸತ್ತಿನಲ್ಲಿ ವರದಿಯನ್ನು 1930 ನೋಡ್ರಿ ವರದಿಯನ್ನು ಸಲ್ಲಿಸಿತು. ಈ ವರದಿಯಲ್ಲಿ ಡೊಮಿನಿಯನ್ ಸ್ಟೇಟಸ್ ಕುರಿತು ಯಾವುದೇ ವಿಷಯವಿರಲಿಲ್ಲ. ಹೀಗಾಗಿ ಗಾಂಧೀಜಿ ಮತ್ತು ಕಾಂಗ್ರೆಸ್ ಮೊದಲನೇ ದುಂಡು ಮೇಜಿನ ಸಭೆಯನ್ನು ಬಹಿಷ್ಕರಿಸಿದರು ಅಂತ ಬರುತ್ತೆ. ಓಕೆ, ಸೊ ಬಹಿಷ್ಕರಿಸಿದರು ಅಂತ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಅಂತ ಆಶ್ಚರ್ಯ ಆಗುತ್ತದೆ ಅಂದರೆ ಮೋತಿಲಾಲ್ ನೆಹರು ಡೊಮಿನಿಯನ್ ಸ್ಟೇಟಸ್ ಕೇಳಿದ್ದಾರೆ. ಎಲ್ಲರೂ ಇವ್ರಿಗೆ ಬೈತಾ ಇದ್ದಾರೆ, ನೆಹರುಗೆ ಇವರೆಲ್ಲ ಬೈತಾ ಇದ್ದಾರೆ. ಆದರೆ ಬಂದು ಗಾಂಧೀಜಿ, ಯಾಕಂದರೆ ನಿಮ್ಗೆ ಗೊತ್ತಿರಲಿ, ಅಖಿಲ ಭಾರತ ಖಾದಿ ಮಂಡಳಿ ಆದ ನಂತರ ಈಗ ಗಾಂಧೀಜಿ ಮತ್ತು ಒಂದಿಷ್ಟು ಸ್ವತಂತ್ರ ಹೋರಾಟದಿಂದ ಮಂಗಮಯ ಆಗಿದ್ದರು, ಸ್ವತಂತ್ರ ಹೋರಾಟದಿಂದ ದೂರ ಉಳಿದಿದ್ರು. ಅವರೊಬ್ಬರೇ ಸಾಮಾಜಿಕ ವಿಷಯಗಳಿಗೆ ಮಹತ್ವ ಕೊಡ್ಕೊಂಡು ತಿರುಗಾಡಿದ್ರು. ಮಹಿಳಾ ಸಬಲೀಕರಣ, ಹಿಂದೂ ಮುಸ್ಲಿಂ ಒಗ್ಗಟ್ಟು, ಅಸ್ಪೃಶ್ಯತೆ ನಿವಾರಣೆ, ಈ ಕೆಲಸಗಳಿಗೆ ಮಹತ್ವ ಕೊಟ್ಟು ಸ್ವತಂತ್ರ ಹೋರಾಟದಿಂದ ದೂರಿದ್ರು ಅವರು. ಯಾಕಂದ್ರೆ ಅವ್ರ ಮೇಲೆ ಒಂದು ಆರೋಪ ಮಾಡಿದರು. 1922ರಲ್ಲಿ ಅಸಹಕಾರ ಚಳುವಳಿ ನಡೆದಾಗ, ಆವಾಗ ಈ ಅಸಹಕಾರ ಚಳುವಳಿ ಹಿಂಗೆ ಕಂಟಿನ್ಯೂ ಆಗಿದ್ದಂದ್ರೆ ನಮಗೆ ಸ್ವತಂತ್ರ ಸಿಗ್ತಿತ್ತು. ಗಾಂಧೀಜಿ ಅಸಹಕಾರ ಚಳುವಳಿ ನಿಂದಿರಿಸಿ ನಮ್ಗೆ ಸ್ವತಂತ್ರ ಸಿಗಲಾರ್ದಂಗೆ ಮಾಡಿದ್ರು. ಗಾಂಧೀಜಿ ಬ್ರಿಟಿಷ್ ಏಜೆಂಟ್ರು ಅಂತೆಲ್ಲ ಮಾತಾಡಿದ್ರು ಜನ. ಸೊ ಅದು ಗಾಂಧೀಜಿ ಅಂದರು, ನಮಗೆ ಆಯ್ತಪ್ಪ ನೀವೇ ಮಾಡ್ಕೋರಿ, ನಾ ಸರಿತೀನಿ, ನಾನು ಕೆಲಸಗಳು ಭಾಳ ಅಸ್ಪೃಶ್ಯತೆ ನಿವಾರಣೆ, ಹಿಂದೂ ಮುಸ್ಲಿಂ ಒಗ್ಗಟ್ಟು, ಸಮಾಜದಲ್ಲಿ ಭಾಳಷ್ಟು ಸಮಸ್ಯೆಗಳಿದೆ, ಅವುಗಳ ಬಗ್ಗೆ ನಾನು ಫೋಕಸ್ ಮಾಡ್ತೇನೆ, ಸ್ವತಂತ್ರ ಹೋರಾಟ ನೀವು ಮಾಡ್ಕೋರಿ ಅಂತ ಹೇಳೋರು ಬಿಟ್ಟಿದ್ರು. 5-6 ವರ್ಷ ಬಿಟ್ಬಿಟ್ಟಿದ್ರು. ಅವಾಗ ನೆಹರು ಗಾಂಧಿಗೆ ಬಿಟ್ಟು ಹೋಗಿದ್ರು. ಜವಾಹರ್ಲಾಲ್ ನೆಹರು ದೊಡ್ಡ ರಾಜಕಾರಣಿ, ಭಾರಿ ರಾಜಕಾರಣಿ. ಆ ಟೈಮಲ್ಲಿ ಸುಭಾಷ್ ಚಂದ್ರ ಬೋಸ್ ಹೆಸರು ಭಾಳ ಫೇಮಸ್ ಆಗ್ತಾ ಇತ್ತು. ಸೊ ನೆಹರು ಅಂತಾರೆ, ಇವಾಗ ಗಾಂಧೀಜಿ ನೋಡಿದ್ರು ಸನ್ಯಾಸಿ, ಇವು ಸ್ವತಂತ್ರ ಹೋರಾಟ ಮಾಡಿದ್ರು ಬಿಟ್ಟ. ಆದರೆ ನೆಹರು ಒಬ್ಬ ರಾಜಕಾರಣಿ ಆಗ್ಬೇಕು, ಮುಂದೆ ಒಬ್ಬ ಪ್ರಧಾನಮಂತ್ರಿನೋ ಏನೋ ಆಗ್ಬೇಕಂತ ಕನಸು ಕಂಡಿದ್ರು. ಹೀಗಾಗಿ ಸ್ವತಂತ್ರ ಹೋರಾಟದಲ್ಲಿ ಧುಮುಕ್ಬೇಕಲ್ಲ, ಹೆಸರು ಮಾಡಬೇಕಲ್ಲ, ಅದಕ್ಕೆ ಗಾಂಧಿ ಬೆನ್ನತ್ರ ಕೆಲಸ ಆಗಲ್ಲ ಅಂತೇಳಿ ಈ ಟೈಮಲ್ಲಿ ಅವರು ಸುಭಾಷ್ ಚಂದ್ರ ಬೋಸ್ ಕೂಡ ಇದ್ರು. ಅದಕ್ಕೆ ನೋಡಿ 1927ರಲ್ಲಿ ಮದ್ರಾಸಲ್ಲಿ ಘೋಷಣೆ ಮಾಡ್ತಾರಲ್ಲ, ನಮಗೆ ಪೂರ್ಣ ಸ್ವರಾಜ್ ಬೇಕಂತೇಳಿ. ಗಾಂಧಿ ಜೊತೆಗೆ ಇದ್ದಿದ್ದಿಲ್ಲ ನೆಹರು ಈ ಟೈಮಲ್ಲಿ 5-6 ವರ್ಷ. ಒಂದಿನೂ ಗಾಂಧೀಜಿ ಕೇಳಿಲ್ಲ, ನೆಹರು ಯಾಕೆ ಬಿಟ್ಟೋಗಿರಪ್ಪ ಅಂತ ಕೇಳಿಲ್ಲ. ಮುಂದೆ ನೆಹರು ಬರ್ತಾರೆ, ಬಂದಾಗ ಯಾಕೆ ಬಂದಿರೋದನ್ನು ಕೇಳಿಲ್ಲ. ಸೊ ಗಾಂಧಿಗೆ ಯಾವುದು ಇಂಪಾರ್ಟೆಂಟ್ ಇಲ್ಲ, ಅವನು ಸ್ವಂತ ತಾಕತ್ತು. ಯಾರು ಬಂದ್ರಷ್ಟು, ಯಾರು ಬಿಟ್ಟರಷ್ಟು, ಯಾರು ಹೋದ್ರಷ್ಟು, ನನಗಷ್ಟೇ. ದಟ್ ಈಸ್ ದ ಲೀಡರ್ಶಿಪ್. ಮಹೇಂದ್ರ ಸಿಂಗ್ ಧೋನಿ ಏನು ಮಾಡ್ತಾರೆ, ಎಲ್ಲರಿಗೂ ಕಳಿಸ್ತಾರೆ ಬ್ಯಾಟಿಂಗ್, ಹೋರಪ್ಪ ಆಡೋರು ಅಂತಾರೆ, ಆಡ್ಕೊಂಬೋರು ಅಂತಾರೆ. ನೀವು ಗೆದ್ಕೊಂಬಂದ್ರೆ ಓಕೆ, ನಿಮ್ಗೆ ಆಡೋಕ್ಕಾಗಿಲ್ಲ, ನಾ ಹೋಗ್ತೀನಿ, ನಾ ಹೋಗಿ ಗೆದ್ಕೊಂಬರ್ತೀನಿ, ಹೊಡ್ಕೊಂಬರ್ತೀನಿ. ಸೊ ದ್ಯಾಟ್ ಈಸ್ ದ ಆಟಿಟ್ಯೂಡ್. ಗಾಂಧೀಜಿ ಬಿಟ್ಟುಬಿಟ್ಟಿದ್ರು, ಮಾಡ್ಕೊರಿ ಸ್ವತಂತ್ರ ಹೋರಾಟ. ಗಾಂಧಿ ಎಲ್ಲರಿಗೂ ಆಟಗಾಲ ಹಾಕ್ತಾರೆ, ಗಾಂಧಿಯಿಂದ ಯಾರಿಗೂ ಬೇರೆಯವ್ರಿಗೆ ಬೆಳೆ ಕೊಡಲ್ಲ, ಸಾಧ್ಯ ಇಲ್ಲ. ಬಿಟ್ಟಿದ್ರು ಅವ್ರು ಸ್ವತಂತ್ರ ಹೋರಾಟ. ಮಾಡ್ಕೊರಿ ನೀವೇ, ಕೆಲಸ ಆಗಲ್ಲ. ಇಲ್ಲಿ ಮೋತಿಲಾಲ್ ನೆಹರು ಹೋಗಿ ಭೇಟಿ ಆಗ್ತಾರೆ ಗಾಂಧೀಜಿಗೆ. ಈ ಸಂದರ್ಭದಲ್ಲಿ 1929 ಸಂದರ್ಭದಲ್ಲಿ ಗಾಂಧಿನಿ ಮತ್ತೆ ವಾಪಸ್ ಬರಬೇಕು, ಸ್ವತಂತ್ರ ಹೋರಾಟದಲ್ಲಿ ಧುಮುಕ್ಲೇಬೇಕು ನೀನು, ಇಲ್ಲ ಅಂದ್ರೆ ಕೆಲಸ ಆಗಲ್ಲ ಅಂತಾರೆ ಮೋತಿಲಾಲ್ ನೆಹರು. ಅವಾಗ ಗಾಂಧೀಜಿ ವಾಪಸ್ ಬರ್ತಾರೆ. ವಾಪಸ್ ಬಂದು ಏನು ಕೇಳ್ತಾರೆ, ಡೊಮಿನಿಯನ್ ಸ್ಟೇಟಸ್ ಕೇಳ್ತಾ ಇದ್ದಾರೆ. ಅದಕ್ಕೆಲ್ಲರೂ ವಿರೋಧ ಮಾಡಿದ್ರು. ಬಟ್ ಈಗ ಗಾಂಧೀಜಿ ಬಂದು ಕೇಳಿದ ತಕ್ಷಣ ಎಲ್ಲರೂ ಗಪ್ಚುಪ್, ಯಾರೋ ಒಬ್ರು ಕೊಯ್ಯಿಲ್ಲ. ಯಡಿಯೂರಪ್ಪನವರು ಲಾಕ್ಡೌನ್ಗೆ ಘೋಷಣೆ ಮಾಡಿದ್ರೆ ಯಾರೊಬ್ಬರು ಪಾಲಿಸ್ತಿರ್ಲಿಲ್ಲ. ಆದರೆ ನರೇಂದ್ರ ಮೋದಿ ಲಾಕ್ಡೌನ್ಗೆ
ಘೋಷಣೆ ಮಾಡಿದ್ರೆ ಇಡೀ ದೇಶನೇ ಪಾಲಿಸ್ತದೆ. ಅದು ಸ್ಟೇಟ್ಮೆಂಟ್ ಲೀಡರ್ಶಿಪ್ ಮೇಲೆ ಹೋಗ್ತದೆ, ಕ್ವಾಲಿಟಿ ಮೇಲೆ ಹೋಗ್ತದೆ. ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳಿದ್ರು, ಏನಪ್ಪ ಅಂದರೆ ನಮ್ಮ ದೇಶದಲ್ಲಿರುವ ಮುಕ್ಕೋಟಿ ದೇವತೆಗಳನ್ನು ತೆಗೆದುಕೊಂಡು ಹೋಗಿ ಸಮುದ್ರದಲ್ಲಿ ಬಿಸಾಡಿ ಅಂತ ಹೇಳಿದರು. ಅಂದರೆ ಎಲ್ಲ ಮೂರ್ತಿ ಪೂಜೆನೆಲ್ಲ ಮಾಡ್ಕೋತ ಕುಂದ್ರಬೇಡ್ರಿ, ಅದರಿಂದ ಉದ್ಧಾರ ಆಗಲ್ಲ ಅಂತ ಹೇಳಿದರು ಸ್ವಾಮಿ ವಿವೇಕಾನಂದರು. ಯಾರು ಒಬ್ಬರ ಕೊಯ್ ಅಂದರು? ಒಬ್ಬರೇ ಸ್ವಾಮಿ ವಿವೇಕಾನಂದರು ಯಾರು ಕೇಳೋ ಪ್ರಶ್ನೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಆ ವ್ಯಕ್ತಿ ಅನ್ನೋದು ಗೊತ್ತು, ಆ ವ್ಯಕ್ತಿಯ ವ್ಯಕ್ತಿತ್ವ ಗೊತ್ತು, ಆ ವ್ಯಕ್ತಿಯ ವ್ಯಕ್ತಿತ್ವ ಎಂಥ ದೊಡ್ಡದಂತ ಗೊತ್ತು. ಅದೇ ಈ ಮಾತು ನಾನು ನೀವು ಹೇಳಿ ನೋಡೋಣ, ನೀವು ಹೇಳಿ ನೋಡೋಣ. ಮುಕ್ಕೋಟಿ ದೇವತೆಗಳನ್ನು ತೆಗೆದುಕೊಂಡು ಸಮುದ್ರ ಬಿಸಾಕಿದ್ರೆ ನಾಳೆ ನಿನ್ನೆ ಒಯ್ದು ಅಂತ ಬಿಸಾಕ್ತಾರೆ. ಮತ್ತು ಅಂದಿಗಿಂದಿರಿ ಎಲ್ಲರೂ ಪಬ್ಲಿಕಲಿ ಮಾತಾಡ್ಬಾರ್ದಿವೆಲ್ಲ ಧಾರ್ಮಿಕ ವಿಷಯಗಳು, ಇವೆಲ್ಲ ಸೂಕ್ಷ್ಮ ವಿಷಯಗಳು. ನೀವು ಮಾತಾಡಿ ನೋಡೋಣ, ಒಯ್ದು ಅದು ನಿಮಗೆ ಎತ್ತು ಹೋಗೋದು ಬರ್ತಾರೆ. ಸ್ಟೇಟ್ಮೆಂಟ್ಸ್ಗಳು ವ್ಯಕ್ತಿತ್ವದ ಮೇಲೆ ಹೋಗ್ತಾವೆ, ಪರ್ಸನಾಲಿಟಿ ಮೇಲೆ ಹೋಗ್ತಾವೆ. ಒಂದು ಮಾತಾಡಿ ಅದನ್ನು ಅರಗಿಸ್ಕೊಳ್ಳೋ ಕೆಪಾಸಿಟಿ ಇದ್ದವ್ರಿಗೆ ಮಾತ್ರ ಸಾಧ್ಯ ಆಗ್ತದೆ. ಮೋತಿಲಾಲ್ ನೆಹರು ಡೊಮಿನಿಯನ್ ಸ್ಟೇಟಸ್ ಕೇಳಿದ್ರೆ ಅವ್ರು ಎಲ್ಲರೂ ಅಸಹ್ಯ ಮಾಡಿದ್ರು. ಆದರೆ ಈಗ ಬಂದು ಗಾಂಧೀಜಿ ಅದನ್ನೇ ಕೇಳ್ತಾ ಇದ್ದಾರೆ, ನಮಗೆ ಡೊಮಿನಿಯನ್ ಸ್ಟೇಟಸ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಯಾರೊಬ್ಬರು ಕಾಯಿನ್ ಆಗ್ತಾ ಇರಲಿಲ್ಲ. ಸೊ ದ್ಯಾಟ್ ಈಸ್ ದ ಪರ್ಸನಾಲಿಟಿ, ದ್ಯಾಟ್ ಈಸ್ ದ ಲೀಡರ್ಶಿಪ್. ಅರ್ಥ ಆಗ್ತಿದೆಯಾ? ಸೊ ಗಾಂಧೀಜಿ ಡೊಮಿನಿಯನ್ ಸ್ಟೇಟಸ್ಗೆ ಬೇಡಿಕೆ ಇಟ್ಟರು. ಒಂದು ವೇಳೆ ಡೊಮಿನಿಯನ್ ಸ್ಟೇಟಸ್ ಕೊಡಲಿಲ್ಲವೆಂದರೆ ಕಾನೂನು ಭಂಗ ಚಳವಳಿ ಪ್ರಾರಂಭಿಸುವುದಾಗಿ ಹೇಳ್ತಾರೆ. ಕಾನೂನು ಭಂಗ ಚಳವಳಿ ಮಾಡ್ತೀನಿ ನೋಡಿ ಅಂತಾರೆ. ಆಗ ಇವು ನಮ್ಮಲ್ಲಿ ಎಲ್ಲ ಲೀಡರ್ ಶಾಕ್ ಆಗ್ಬಿಡ್ತಾರೆ. ಈ ಸಮಯದಲ್ಲಿ ಇರ್ವಿನ್ ಭಾರತದ ವೈಸ್ರಾಯ್ ಆಗಿದ್ದರು. ಅವರ ಗಾಂಧಿ ಜೊತೆಗೆ ಮೀಟಿಂಗ್ ಮಾಡಿ ನಿಮ್ಮ ಬೇಡಿಕೆಗಳು ಏನೇ ಇದ್ದರೂ ನಾವು ಈಡೇರಿಸಲು ಸಿದ್ಧ. ಆದರೆ ಅದು ಇಂಗ್ಲೆಂಡ್ನಲ್ಲಿ ಜರುಗುವ ಈ ದುಂಡು ಮೇಜಿನ ಸಭೆ 1930ರಲ್ಲಿ ದುಂಡು ಮೇಜಿನ ಸಭೆ ಪ್ರಾರಂಭ ಆಗ್ತದೆ ಅಲ್ಲೋರಿ ಅಂತ. ಭಾರತದಲ್ಲಿ ಸೈಮನ್ ಆಯೋಗ ಭಾರತೀಯರ ವಿರೋಧದ ನಡುವೆ ತನ್ನ ಕೆಲಸವನ್ನು ಪೂರ್ಣಗೊಳಿಸಿ ಬ್ರಿಟಿಷ್ ಸಂಸತ್ತಿನಲ್ಲಿ ವರದಿಯನ್ನು ಸಲ್ಲಿಸಿತು. ಅಲ್ಲಿ ಡೊಮಿನಿಯನ್ ಸ್ಟೇಟಸ್ ಬಗ್ಗೆ ಮಾತೇ ಇಲ್ಲ. ಆ ಒಂದು ಸೈಮನ್ ಆಯೋಗದಲ್ಲಿ ಡೊಮಿನಿಯನ್ ಸ್ಟೇಟಸ್ ಬಗ್ಗೆ ಮಾತೇ ಇತ್ತಿಲ್ಲ. ಹೀಗಾಗಿ ನಾವೇನು ಮಾಡ್ತೀವಿ, ಕಾಂಗ್ರೆಸ್ ಏನು ಮಾಡುತ್ತೆ, ಮೊದಲ ದುಂಡು ಮೇಜಿನ ಸಭೆಯನ್ನು ಬಹಿಷ್ಕರಿಸುತ್ತೆ. ಗಾಂಧೀಜಿ ಮತ್ತು ಒಟ್ಟು ಕಾಂಗ್ರೆಸ್ ಪಕ್ಷ ಮೊದಲ ದುಂಡು ಮೇಜಿನ ಸಭೆಯನ್ನು ಮುಂದುವರಿಸ್ತಾರೆ. ಮುಂದೆ ಇದು ಭಾರತದಲ್ಲಿ ಕಾನೂನು ಭಂಗ ಚಳವಳಿಗೆ ನಾಂದಿ ಆಡಿತು. ಸೊ ನಾವು ಏನು ಮಾಡ್ತೀವಿ, ಒಂದನೇ ದುಂಡು ಮೇಜಿನ ಸಭೆಯನ್ನು ಬಹಿಷ್ಕರಿಸ್ತೀವಿ. ಬಹಿಷ್ಕರಿಸಿದ ಮೇಲೆ ನಾವೇನು ಮಾಡ್ತೀವಿ, ಭಾರತದಲ್ಲಿ ಕಾನೂನು ಭಂಗ ಚಳವಳಿಯನ್ನು ಪ್ರಾರಂಭಿಸುತ್ತೇವೆ. ಸೊ ಮುಂದಿನ ತರಗತಿಯಲ್ಲಿ ನಿರೀಕ್ಷಿಸಿ ಕಾನೂನು ಭಂಗ ಚಳವಳಿ. ಇಂಟ್ರೆಸ್ಟಿಂಗ್ ಇದೆಲ್ಲ ಕ್ಲಾಸು. ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಐ ಹೋಪ್ ಒಂದು ಕಮೆಂಟ್ ಹಾಕಿ. ನಿಮಗೆ ಇಷ್ಟ ಆಗಿದ್ದರೆ ಸರ್ ಸೂಪರ್ ಕ್ಲಾಸ್ ಅಂತ ಕಮೆಂಟ್ ಕೂಡ ಹಾಕಿ, ನಮಗೆ ಖುಷಿ ಆಗುತ್ತೆ. ಮತ್ತೆ ಮುಂದಿನ ಕ್ಲಾಸಲ್ಲಿ ಮತ್ತೆ ಭೇಟಿ ಆಗ್ತೇನೆ. ಮುಂದಿನ ತರಗತಿಯಲ್ಲಿ ಯಾವುದು ಕಾನೂನು ಭಂಗ ಚಳವಳಿ ಬಗ್ಗೆ ಚರ್ಚೆ ಮಾಡೋಣ. ಥ್ಯಾಂಕ್ ಯು, ಧನ್ಯವಾದ.